ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ರಾಜ್ಯ ಮತ್ತು ದೇಶದ ಪ್ರಚಲಿತ ವಿದ್ಯಮಾನಗಳು, ವಿಚಾರಗಳ ಬಗ್ಗೆ ವೀಕ್ಷಕರೇ ನೀವು ನಿಮ್ಮ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲೂ ಕೂಡ ರಾಧಕ್ಕ ಪಂಚಾಯಿತಿಯಲ್ಲಿ ಒಂದು ವಿಚಾರದ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತೀವಿ. ಆ ವಿಚಾರ ಅಥವಾ ಆ ವಿಷಯ ರಾಜ್ಯದ ಒಕ್ಕಲಿಗ ನಾಯಕ ಯಾರು, ಯಾಕೆ ಈ ವಿಚಾರ ಇಂದಿನ ದಿನಮಾನದಲ್ಲಿ ಅತಿ ಹೆಚ್ಚು ಸುದ್ದಿ ಮಾಡ್ತಾ ಇದೆ ಅಂತಂದ್ರೆ ಕಾರಣ ಡಿ.ಕೆ. ಶಿವಕುಮಾರ್. ಎಸ್, ಡಿ.ಕೆ. ಶಿವಕುಮಾರ್ ಅವರು ಹಿಂದಿನ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ನೋಡಿ, ನೀವು ದೇವೇಗೌಡರಿಗೆ ಆಶೀರ್ವಾದ ಮಾಡಿದ್ರಿ, ಎಸ್.ಎಂ. ಕೃಷ್ಣ ಅವ್ರಿಗೆ ಆಶೀರ್ವಾದ ಮಾಡಿದ್ರಿ, ನನ್ನ ಕೈಗೂ ಒಂದು ಪೆನ್ನು ಕೊಡಿ ಅಂತ ಒಕ್ಕಲಿಗ ಸಮುದಾಯವನ್ನ ಬೇಡಿಕೊಂಡ್ರು. ಅದಕ್ಕೆ ಒಕ್ಕಲಿಗ ಸಮುದಾಯ, ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಿಂಹಪಾಲು ಮತಗಳೊಂದಿಗೆ ಕಾಂಗ್ರೆಸ್ಗೆ ಗೆಲ್ಲಿಸಿತು. ಮತ್ತು ಡಿ.ಕೆ. ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಮುದಾಯ ಕಾಯ್ತಾ ಕುಳಿತುಕೊಳ್ತು. ಇಲ್ಲಿಯವರೆಗೆ ಡಿ.ಕೆ. ಶಿವಕುಮಾರ್ ಅವರು ಕುರ್ಚಿಗೋಸ್ಕರ ಗುದ್ದಾಟ ನಡೆಸ್ತಾ ಇದ್ದಾರೆ. ಇನ್ನೇನು 2 ವರ್ಷ ಕಳೆದ್ರೆ ಮತ್ತೊಂದು ಚುನಾವಣೆ ಬರ್ತಾ ಇದೆ. ಹೀಗಾಗಿ ಬೇರೆ ಬೇರೆ ಪಕ್ಷಗಳು ಕೂಡ ಆಕ್ಟಿವ್ ಆಗಿ ಈಗ ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ನಾಯಕರ, ಕುಮಾರಸ್ವಾಮಿ ಅವರು ಒಕ್ಕಲಿಗ ನಾಯಕರ, ಅಥವಾ ಬಿಜೆಪಿಯಲ್ಲಿರುವಂತಹ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು ಒಕ್ಕಲಿಗ ನಾಯಕರ ಅನ್ನುವಂಥ ಹೊಸ ಚರ್ಚೆ ಶುರುವಾಗಿದೆ. 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಒಕ್ಕಲಿಗ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಈಗ ಹವಣಿಸ್ತಾ ಇದ್ದಾವೆ. ಹಾಗೆ ನೋಡಿದ್ರೆ ಒಕ್ಕಲಿಗ ಸಮುದಾಯ ಸಾರಾಸಗಟಾಗಿ ಒಂದು ಪಕ್ಷ ಅಥವಾ ಒಂದು ನಾಯಕನ ಹಿಂದೆ ಬಿದ್ದಿದ್ದ ಉದಾಹರಣೆ ಇಲ್ಲ ನಮ್ಮ ರಾಜ್ಯದ ಇತಿಹಾಸವನ್ನ, ರಾಜಕೀಯವನ್ನ ನೋಡಿದಂತಹ ಸಂದರ್ಭದಲ್ಲಿ. ಬದಲಾದ ದಿನಮಾನಗಳಲ್ಲಿ ಜೆಡಿಎಸ್ ಪಾರ್ಟಿಗೆ ಒಕ್ಕಲಿಗರ ಅತಿ ಹೆಚ್ಚು ಸಿಂಹಪಾಲು ಮತಗಳು ಬಿದ್ದಿವೆ ಮತ್ತು ಈ ಪಾರ್ಟಿ ನಮ್ಮದು ಅನ್ನುವ ಭಾವನೆ ಆ ಸಮುದಾಯದಲ್ಲಿ ಇದೆ. ಕುಮಾರಸ್ವಾಮಿ ಅವರು ಈಗ ರಾಷ್ಟ್ರ ರಾಜಕಾರಣದಿಂದ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾ ಇರುವುದರಿಂದ, ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಂಡಿರೋದ್ರಿಂದ ಇಬ್ಬರೂ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕತ್ವಕ್ಕೋಸ್ಕರ ಹೆಣಗಾಡುತ್ತಿರುವುದರಿಂದ ಈಗ ಈ ಪ್ರಶ್ನೆ ಅತಿ ಹೆಚ್ಚು ಪ್ರಚಲಿತದಲ್ಲಿದೆ. ಏನದು ಪ್ರಶ್ನೆ? ಯಾರು ರಾಜ್ಯದ ಒಕ್ಕಲಿಗ ನಾಯಕ? ಇದೇ ಈ ಹೊತ್ತಿನ ರಾಧಕ್ಕ ಪಂಚಾಯಿತಿ. ಯಾರು ಒಕ್ಕಲಿಗ ನಾಯಕ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರೇ ನಿಮ್ಮ ಪರವಾಗಿ ತಮ್ಮ ಅಭಿಪ್ರಾಯವನ್ನ ಮಂಡಿಸೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಯಾರು ಒಕ್ಕಲಿಗ ನಾಯಕ ಅನ್ನೋದರ ಬಗ್ಗೆ ಮಾತಾಡೋದಕ್ಕೆ ವಿವಿಧ ಪಕ್ಷದ ಅತಿಥಿಗಳು ಸೇರಿದಂತೆ ಇಂಡಿಪೆಂಡೆಂಟ್ ಒಪಿನಿಯನ್ಗೆ ಒಕ್ಕಲಿಗರ ಸಂಘದಿಂದ ಒಬ್ಬ ಅತಿಥಿ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರೆಲ್ಲರನ್ನು ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂತಹ ಕೋನಪ್ಪ ರೆಡ್ಡಿ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಬಿಜೆಪಿ ವಕ್ತಾರರು, ಹಿರಿಯ ನಾಯಕರು ಅಶೋಕ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ಅಶೋಕ್ ಗೌಡ್ರೆ, ತಮಗೂ ಸ್ವಾಗತ. ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು, ವಕ್ತಾರರು, KCDCL ನ ಚೇರ್ಮನ್ ಆದಂತ ನಟರಾಜ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ, ತಮಗೂ ಕೂಡ ಸ್ವಾಗತ. ಇನ್ನು JDS ನ ನಾಯಕರು ಮತ್ತು ವಕ್ತಾರರು ಆದಂತ ಅಶ್ವಿನ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ಅಶ್ವಿನ್ ಗೌಡ್ರೆ, ತಮಗೂ ಕೂಡ ಸ್ವಾಗತ. ಹಾಗಾದ್ರೆ ಬನ್ನಿ ನಮ್ಮ ಚರ್ಚೆಯನ್ನು ಆರಂಭಿಸೋಣ ನಟರಾಜ್ ಗೌಡ ಅವರಿಂದಲೇ. ನಟರಾಜ್ ಗೌಡ್ರೆ, ಡ್ಯಾಡೀಸ್ ಹೋಮ್ ಏನ್ ಹೇಳ್ತೀರಿ? ಈಗ ಸೋಷಿಯಲ್ ಮೀಡಿಯಾ ಬಂದಿದ್ದೆಲ್ಲ ಅದರಿಂದ ಬಂದವರೆಲ್ಲ ನಾಯಕರಾಗಿದ್ರೆ ಕರ್ನಾಟಕದಲ್ಲಿ ಎಲ್ಲರೂ ನಾನ್ ಮಾತಾಡ್ತಾ ಇರುವುದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತವ್ರು, ಒಂದು ಪಕ್ಷದ ಅತ್ಯುನ್ನತ ನಾಯಕರು, ಒಕ್ಕಲಿಗ ಬೆಲ್ಟ್ ನ ಪರಮೋಚ್ಚ ನಾಯಕರಾದ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವ್ದೋ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಬಗ್ಗೆ ಮಾತಾಡ್ತಾ ಇಲ್ಲ. ಮಾನ್ಯ ಇರ್ಲಿ, ಮಾನ್ಯ ದೇವೇಗೌಡರು ಬಡತನದಲ್ಲಿ ಹುಟ್ಟಿ, ರೈತಾಪಿ ವರ್ಗದಲ್ಲಿ ಹುಟ್ಟಿ, ಕಷ್ಟಪಟ್ಟು ಹೆಜ್ಜೆ ಹಂತ ದಾಟ್ಕೊಂಡು ಸಂಘಟನೆ ಮಾಡಿ ರಾಜ್ಯ ಸುತ್ತಿ ಅವರು ಮುಖ್ಯಮಂತ್ರಿನೂ ಆದರು, ಪ್ರಧಾನಮಂತ್ರಿನೂ ಆದರು. ಆ ಅವಕಾಶ ದೇವೇಗೌಡರು ಸಿಕ್ತು. ನಿಜವಾದ ನಾಯಕ ಮಾನ್ಯ ದೇವೇಗೌಡರು. ಅದೇ ರೀತಿ ಎಸ್.ಎಂ. ಕೃಷ್ಣ ಅವರು ದೂರದೃಷ್ಟಿ ಇಟ್ಕೊಂಡು ನಾಯಕತ್ವವನ್ನು ಬೆಳೆಸ್ಕೊಂಡು ಒಳ್ಳೆ ಮೇಧಾವಿಯಾಗಿ, ವಿದ್ಯಾವಂತರಾಗಿ ಇಡೀ ಪ್ರಪಂಚ ನೋಡಿದಂಥವ್ರು. ಅವರು ಕೂಡ ಅತ್ಯುನ್ನತ ಕೇಂದ್ರ ಸಚಿವರಾಗಿ, ಗವರ್ನರ್ ಆಗಿ, ಮುಖ್ಯಮಂತ್ರಿಯಾಗಿ ಅವರು ಕೂಡ ಒಳ್ಳೆ ನಾಯಕತ್ವವನ್ನು ಬೆಳೆಸ್ಕೊಂಡ್ರು. ತದನಂತರ ಕರ್ನಾಟಕದಲ್ಲಿ ಆರ್ ಅಶೋಕ್ ಇದ್ದಾರೆ, ಕುಮಾರಸ್ವಾಮಿ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಸಮಕಾಲೀನ ರಾಜಕಾರಣಿಗಳಂತಾದರೂ ಕೂಡ ಕುಮಾರಸ್ವಾಮಿ ಅವರೇನು ಆ ಥರ ಉತ್ತಿ ಬಿತ್ತಿ ಸಂಘಟನೆ ಮಾಡಿ ಮುಖ್ಯಮಂತ್ರಿ ಆದವರಲ್ಲ. ಮಾನ್ಯ ದೇವೇಗೌಡರ ಹೆಸರಿಂದ ರಾತ್ರೋರಾತ್ರಿ ಮುಖ್ಯಮಂತ್ರಿ ಆದಂತಹ ಉದ್ಯಮಿ ಅವರು ಆ ಥರ ಸಂಘಟನೆ ಮಾಡಿರಲಿಲ್ಲ, ಉತ್ತಿ ಬಿತ್ತಿ ಸಂಘಟನೆ ಮಾಡಿರಲಿಲ್ಲ. ಉದ್ಯಮಿ,
ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದ ಅವಕಾಶ ಸಿಕ್ತು. ಆದರೆ ನಾನು ಆರ್ ಅಶೋಕ್ ಅವರು ನೋಡಿದ್ದೀನಿ, ಜೋಳಿಗೆ ಹಾಕೊಂಡು ಬಿ ಫಾರ್ಮ್ ತಗೊಳ್ಳಿ ಎಲೆಕ್ಷನ್ ನಿಲ್ಲಿ ಅಂತೇಳಿ ಸಂಘಟನೆ ಮಾಡಿದಂಥವ್ರು ಆರ್ ಅಶೋಕ್ ಅವರು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಕ್ಷೇತ್ರದಲ್ಲಿ ಪಂಚಾಯಿತಿಯಿಂದ ಗೆದ್ದು, ಅಸೆಂಬ್ಲಿಲಿ ಗೆದ್ದು, ಮಾನ್ಯ ದೇವೇಗೌಡರನ್ನ ಸೋಲಿಸುವಂಥ ನಿಟ್ಟಲ್ಲಿ ಬೆಳೆದು ಚುನಾವಣೆಗಳನ್ನ ಮಾಡಿ ರಾಜ್ಯವನ್ನು ಬಹಳ ಬಾರಿ ಸುತ್ತಿ, ಯುವ ಕಾಂಗ್ರೆಸ್ಸು ಅದಕ್ಕಿಂತ ಮುಂಚೆ ಅವರು ವಿದ್ಯಾರ್ಥಿ ಘಟನೆಯಿಂದ ಸಂಘಟನೆ ಮಾಡಿದಂಥವ್ರು. ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅತ್ಯಂತ ಹಿರಿಯರಾಗಿದ್ದಾರೆ. ಎಲ್ಲ ತುಂಬಾ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಬಟ್ ಕುಮಾರಸ್ವಾಮಿ ಅವ್ರನ್ನ ಮಾತ್ರ ಪಕ್ಕಕ್ಕಿಟ್ರಿ. ಐ ಡು ಅಗ್ರಿ. ಕುಮಾರಸ್ವಾಮಿ ಅವರು ಬೈ ಲಕ್ಕೋ ಬೈ ಚಾನ್ಸ್ ಅವರು ರಾಜಕೀಯಕ್ಕೆ ಎಂಟ್ರಿ ಆಗಿರಬಹುದು. ಎಂಟ್ರಿ ಆದ ಮೇಲೆ ಅವರದ್ದು ಯಾವುದೇ ಸಾಮರ್ಥ್ಯ ಇಲ್ಲ, ಅವ್ರು ಏನು ವರ್ಕೇ ಅವ್ರ ನಾಯಕರೇ ಅಲ್ಲ, ಅವ್ರ ಕಾಂಟ್ರಿಬ್ಯೂಷನ್ ಇಲ್ಲ ಅನ್ನೋದು ಎಲ್ಲ ಒಂದ್ ಕಡೆ ಅಸೂಯೆ. ನೀವು ಹೇಳ್ಬೋದು, ನೀವು ನಿಮ್ಮ ವಿಶ್ಲೇಷಣೆ. ಅದು ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ನಕಾರಾತ್ಮಕ ನಾನು ಮಾತಾಡ್ತಾ ಇಲ್ಲ. ಯಾವ್ಯಾವ ರಾಜಕಾರಣಕ್ಕೆ ಹೆಂಗೆ ಎಂಟ್ರಿ ಆದ್ರೂ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದೆ. ಎಂಟ್ರಿ ಆದ್ರ ವಿಷಯದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಆದಾಗ ಊರಿಗೆ ಮುಂಚೆ ಆ ಒಂದು ಎಐಸಿಸಿಯ ನಾಯಕರುಗಳು ಓಡ್ ಬಂದು ಪದ್ಮನಾಭನಗರಕ್ಕೆ ಬಂದು ನೀವೇ ಮುಖ್ಯಮಂತ್ರಿ ಆಗಿ ಕುಮಾರಸ್ವಾಮಿ ಅವರೇ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಪಾಪ ಸಿದ್ದರಾಮಯ್ಯನವರನ್ನ ಅದೇನದು ಎರಡು ನಡುವೆ ಸಮನ್ವಯ ಅಧ್ಯಕ್ಷರನ್ನಾಗಿಟ್ಟು ಅಧಿಕಾರ ಕೊಟ್ಬಿಟ್ರಿ ನೀವು. ಅವಕಾಶಗಳು ಯಾವ ರೀತಿ ಬಂತು ಕುಮಾರಸ್ವಾಮಿಗೆ ಒದಗಿ ಬಂತು. ನಾನು ಮಾನ್ಯ ದೇವೇಗೌಡರ ಬಗ್ಗೆ ನಾನು ಆ ರೀತಿ ಮಾತಾಡಕ್ಕೆ ಸಾಧ್ಯ ಆಗಿಲ್ಲ, ಯಾಕಂದ್ರೆ ಅವ್ರು ಸಂಘಟನೆ ಮಾಡ್ಕೊಂಡು ಬಂದಂತವ್ರು. ಮಾನ್ಯ ಡಿ ಕೆ ಶಿವಕುಮಾರ್ ಆಗಲಿ, ಮಾನ್ಯ ಆರ್ ಅಶೋಕ್ ಅವರಾಗಲಿ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಕಾಲಕ್ಕೆ ತಕ್ಕಂತ ನಡೆದಂತಹ ಸರ್ವೆಗಳಲ್ಲಿ ಯಾರು ಈ ರಾಜ್ಯದ ಅತಿ ನೆಚ್ಚಿನ ಮುಖ್ಯಮಂತ್ರಿ ಅನ್ನುವಂತ ಸರ್ವೆಗಳು ಬಂದಾಗ ಅತಿ ಹೆಚ್ಚು ಜನರ ಒಲವು ಆಯ್ಕೆ ದಟ್ ಈಸ್ ಕುಮಾರಸ್ವಾಮಿ ಕಂಪೇರ್ ಟು ಯಡಿಯೂರಪ್ಪ ಸಿದ್ದರಾಮಯ್ಯ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಕುಮಾರಸ್ವಾಮಿ ಅವ್ರನ್ನ ಲೈಕ್ ಮಾಡ್ಬಿಡ್ತಾರಾ? ಒಂದು ನಿಮಿಷ. ಜೆಡಿಎಸ್ ಅನ್ನೋ ಒಂದು ಪಕ್ಷಕ್ಕೆ ಮಾನ್ಯ ಕುಮಾರಸ್ವಾಮಿಯೇ ಸರ್ವೋಚ್ಚ ನಾಯಕ. ಜೆಡಿಎಸ್ ಮುಖ್ಯಮಂತ್ರಿ ಆಗ್ಲಿ, ಪ್ರಧಾನಮಂತ್ರಿ ಆಗ್ಲಿ, ಏನೇ ಅವಕಾಶಗಳು ಸಿಗ್ಲಿ, ಮಾನ್ಯ ಕುಮಾರಸ್ವಾಮಿ ಅವರು ಅವ್ರ ಕುಟುಂಬದವರಿಗೆ ಅವಕಾಶಗಳು ಅದು ಬಿಜೆಪಿ ಮತ್ತೆ ಈಗ ಕಾಂಗ್ರೆಸ್ ಅಂತ ರಾಜಕೀಯ ಪಕ್ಷಗಳ ಅವಕಾಶಗಳಿಲ್ಲ. ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಂತ ರಾಜಕೀಯ ಪಕ್ಷಗಳ ಅವಕಾಶ ಅದನ್ನ ಹೇಳಕ್ ಬಂದೆ. ಮಾನ್ಯ ಡಿ ಕೆ ಶಿವಕುಮಾರ್ ಈ ಮಟ್ಟದಲ್ಲಿ ಇವತ್ತಿನ ಮಟ್ಟಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ನೀರಾವರಿ ಸಚಿವರಾಗಿದ್ದಾರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಗಿದ್ದಾರೆ, ಬೆಂಗಳೂರಿನ ಉಸ್ತುವಾರಿ ಆಗಿದ್ದಾರೆ. ಬೆಂಗಳೂರಿಗೆ ಒಂದು ದೂರದೃಷ್ಟಿ ಕೊಟ್ಟಿದ್ದಾರೆ, ಒಂದು ಮುಂದಿನ ನಾಯಕತ್ವ ಬೆಂಗಳೂರಿಗೆ ಸೀಮಿತವಾದ ನಾಯಕರ ಕೇಳಿಸ್ಕೊಳ್ಳಿ. ಬೆಂಗಳೂರು ಬಗ್ಗೆ ನಾವು ಒಕ್ಕಲಿಗ ನಾಯಕರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ನಾವು ಒಕ್ಕಲಿಗರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬೆಂಗಳೂರಿಗೆ 100 ವರ್ಷಗಳ ಕಾಲ ಕುಡಿಯುವ ನೀರಿನ ಹಾಹಾಕಾರ ಇರಬಾರದು ಅನ್ನೋ ರೀತಿಯಲ್ಲಿ ಮೇಕೆದಾಟು ಯೋಜನೆಯನ್ನ ಅವರು ಯೋಚನೆ ಮಾಡಿದ್ದಾರೆ. ಅದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಯಾಕಂದ್ರೆ ಲಂಡನ್ ನಲ್ಲಿ 150 ವರ್ಷಗಳ ಮುಂಚೆ, ಬೆಂಗಳೂರಿನಲ್ಲಿ ಕೇಳಿ, ಲಂಡನ್ ನಲ್ಲಿ 150 ವರ್ಷಗಳ ಮುಂಚೆ ಅಂಡರ್ ರೈಲ್ವೆ ಶಿವಕುಮಾರ್ ಅವರು ಮಾಡಿದಾಗ ಆ ಕ್ರೆಡಿಟ್ ಕೊಟ್ಟು ಅವ್ರನ್ನ ಒಂದು ಯೋಜನೆ ಬೇಕ್ರಿ, ಒಂದು ಯೋಜನೆ ಬೇಕು. ಆ ಯೋಜನೆ ಇನ್ನು ಕೂಸೆ ಹುಟ್ಟಿಲ್ಲ, ನೀವು ಆವಾಗ್ಲೇ ಅದನ್ನ ಸ್ಕೂಲಿಗೆ ಕಳಿಸ್ಬೇಡಿ. ಕೇಳಿ ಒಂದು ಯೋಜನೆ ಇರಬೇಕು, ಯಾವುದೇ ರೀತಿಯಾಗಿ ಒಂದು ಯೋಜನೆ. ನಿಮ್ಮ ಪ್ರಕಾರ ಒಕ್ಕಲಿಗ ಬೆಲ್ಟ್ ನ ಸಮರ್ಥ ಒಕ್ಕಲಿಗ ನಾಯಕ ಅಂದ್ರೆ ಅದು ಡಿ ಕೆ ಶಿವಕುಮಾರ್. ಖಂಡಿತ. ಇವತ್ತು ಒಕ್ಕಲಿಗ ನಾಯಕ ಅಂದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ. ಅತ್ಯಂತ ಒಳ್ಳೆಯ ಆಡಳಿತಗಾರ ಒಕ್ಕಲಿಗ ನಾಯಕಗಳಲ್ಲಿ ಅಂದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ. ಮುಂದೆ ಏನೋ ಭವಿಷ್ಯ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಯಾವ್ದಾದ್ರು ಒಂದು ಯೋಚನೆಯನ್ನ ಮಾಡಿ ಸಾಮರ್ಥ್ಯ ಇರ್ತಕ್ಕಂಥ, ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥವ್ರು ಯಾರ ನಾಯಕ ಅಂದ್ರೆ ಅದು ಮಾನ್ಯ ಡಿ ಕೆ ಶಿವಕುಮಾರ್. ಅವಕಾಶಗಳು ಕೂಡ ಯಾರು ಲಭ್ಯ ಆಗುತ್ತೆ ಅನ್ನೋದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ. ಯಾಕಂದ್ರೆ ಒಕ್ಕಲಿಗ ಬೆಲ್ಟ್ ಮಂಡ್ಯ, ಹಾಸನ, ರಾಮನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ, ಕರೆಕ್ಟ್ ಹೌದಲ್ಲ ಸರ್? ಚಿಕ್ಕಮಗಳೂರು, ಶಿವಮೊಗ್ಗ, ಕರೆಕ್ಟ್. ಅಷ್ಟಕ್ಕೂ ಲೀಡರ್ ಆಗ್ಬೇಕು ಸರ್ ಅವರು. ಬೆಂಗಳೂರು, ಕನಕಪುರ ಅಲ್ಲ, ಎಷ್ಟು ಜಿಲ್ಲೆ ಇದಾವೆ? ಮಂಡ್ಯ, ಹಾಸನ, ರಾಮನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ, ಕೇವಲ 13-14 ಜಿಲ್ಲೆಯ ಒಕ್ಕಲಿಗರ ನಾಯಕ ಮಾತ್ರ ಅಲ್ಲ, ಮಾನ್ಯ ಡಿ ಕೆ ಶಿವಕುಮಾರ್ ಸರ್ವ ಜನಾಂಗದ ನಾಯಕ, ಕರ್ನಾಟಕದ ನಾಯಕ. ಅದಕ್ಕಾಗಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೆ, ಇವತ್ತು ಒಕ್ಕಲಿಗರ ಲೆಕ್ಕದಲ್ಲಿ ನೀವು ಹೇಳೋದಾದ್ರೆ ಡಿ ಕೆ ಶಿವಕುಮಾರ್ ಸರ್ವೋಚ್ಚ ನಾಯಕ. ಅಶ್ವಿನ್ ಗೌಡ್ರೆ ನೋಡಿ, ಕುಮಾರಸ್ವಾಮಿ ಸರ್, ನೀವು ಮಾಜಿ ಪ್ರಧಾನಿಗಳ ಮಗ,
ಮಾಜಿ ಪ್ರಧಾನಿಗಳು ನಿಮ್ಮ ರಸ್ತೆಯನ್ನ ಸಲೀಸ್ ಮಾಡಿದ್ರಿ, ನೀವು ಸಲೀಸಾಗಿ ಬಂದ್ರಿ, ನಿಮ್ಗೆ ಲಕ್ಕಿತ್ತು, ನೀವು ರಾಜ್ಯದ ಮುಖ್ಯಮಂತ್ರಿ ಆದ್ರಿ. ರಾಷ್ಟ್ರ ರಾಜಕಾರಣದಲ್ಲೂ ನಿಮ್ದೇನು ನಡೀತಾ ಇಲ್ಲ ಕುಮಾರಸ್ವಾಮಿ ಸರ್. ಅಲ್ಲಿ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ನಿಮ್ ಯಾವ ಫೈಲು ಮೂವ್ ಮಾಡಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ನೀವು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಮಾಡಿದ್ದೀರಾ. ಒಬ್ಬ ರೈತನ ಮಗ ಡಿ ಕೆ ಶಿವಕುಮಾರ್ ಅವರು 40 ವರ್ಷ ರಾಜಕಾರಣ ಮಾಡಿ ಈಗ ಉಪಮುಖ್ಯಮಂತ್ರಿಯಾಗಿ ಒಕ್ಕಲಿಗರ ಪರಮೋಚ್ಚ ನಾಯಕ ಆಗೋಕ್ಕೆ ಹೊರಟಿದ್ದಾರೆ ಅನ್ನೋ ಹೊಟ್ಟೆ ಉರಿಗೆ ಕುಮಾರಸ್ವಾಮಿ ಸರ್ ಅವರ ವಿರುದ್ಧ ನೀವು ಮಾತಾಡ್ತಿದ್ದೀರಲ್ಲ. ಒಕ್ಕಲಿಗ ಹುಡುಗ ಬೆಳೆಯೋದು ನಿಮ್ಗೆ ಇಷ್ಟ ಇಲ್ವಾ ಸಾರ್ ಅಂತ ಮಾತಾಡಿದವ್ರು ಯಾರು ಗೊತ್ತಾ? ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರು. ಏನು ಹೇಳ್ತೀರಿ? ಕಾಂಗ್ರೆಸ್ ಅಲ್ಲಿ ಒಂದು ಪ್ರವೃತ್ತಿ ಇದೆ. ಪ್ರದೀಪ್ ಈಶ್ವರ್ ಅವರು ಸನ್ಮಾನ್ಯ ಶಾಸಕರವರು, ನೀವು ಬೇರೆ ಪಕ್ಷ ಯಾವುದೇ ಪಕ್ಷಗಳು ತಗೊಳ್ಳಿ, ಅದರಲ್ಲಿ ಯಾವುದೇ ನಾಯಕರುಗಳಿಗೆ, ದಿಗ್ಗಜರುಗಳಿಗೆ, ಸೀಸನ್ಡ್ ಪೊಲಿಟಿಷಿಯನ್ ಅವ್ರಿಗೆ ಸನ್ಮಾನ್ಯ, ಮಾನ್ಯ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಅಂತ ಒಂದು ಪ್ರವೃತ್ತಿ ಇದೆ, ವಾಡಿಕೆಗಳಿದೆ. ಅವರು ಸಾರ್ ಅಂದಿದ್ದಾರೆ. ಪ್ರದೀಪ್ ಈಶ್ವರ್ ಅವ್ರ ವಿಚಾರದಲ್ಲಿ ಏನಾಗುತ್ತೆ, ಕುಮಾರಸ್ವಾಮಿ ಅವರಿಗೆ ಹೇಳ್ಬಾರ್ದಿತ್ತು ಅಂತಾರೆ. ಮಾನ್ಯ ಸಿದ್ದರಾಮಣ್ಣ ಅವರು ನಮ್ಮನ್ನ ಈ ಥರ ಹೇಳ್ತಿದ್ದಾರೆ ಅಂತಾರೆ. ಅವ್ರಿಗೆ ಫಸ್ಟ್ ಶಾಸಕರಾಗಿ ಯಾರು ಹಿರಿಯವರು, ಯಾರಿಗೆ ಹೇಗೆ ನಾನು ಬೆಲೆ ಕೊಡಬೇಕು, ಗೌರವ ಕೊಡಬೇಕು ಅನ್ನೋದು ಪ್ರದೀಪ್ ಈಶ್ವರ್ ಫಸ್ಟ್ ತಿಳ್ಕೊಬೇಕು. ಪ್ರಥಮ ಬಾರಿಗೆ ಶಾಸಕರಾಗಿದ್ದೀರಾ, ನೆಕ್ಸ್ಟ್ ನಿಮಗೆ ರಾಜಕೀಯ ಭವಿಷ್ಯ ನಿಮ್ಮ ತಾಲೂಕಲ್ಲೇ ಕೊಡೋದು. ಹಾಗಂತ ಯಾರನ್ನೋ ಮೆಚ್ಚಿಸ್ಲಿಕ್ಕೆ, ಯಾರ್ಯಾರನೋ ರಾಜಕಾರಣಿಗಳನ್ನ ದೊಡ್ಡವ್ರನ್ನೆಲ್ಲ ಹೇಗೆ ಮಾತಾಡಬೇಕು ಅನ್ನೋ ಫಸ್ಟ್ ನೀವು ಗೌರವ ನಾವು ಅಬ್ಸರ್ವ್ ಮಾಡ್ತಿದ್ವಿ ಮಿಸ್ಟರ್ ಪ್ರದೀಪ್ ಈಶ್ವರ್. ಹೊಟ್ಟೆ ಕಿಚ್ಚು ಕುಮಾರಸ್ವಾಮಿ ಅವರಿಗೆ ಈಗ ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಪರಮೋಚ್ಚ ನಾಯಕ ಆಗ್ತಾರೆ ಅನ್ನೋದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ಒಬ್ಬ ಒಕ್ಕಲಿಗ ಹುಡುಗ ಬೆಳೆಯೋದು ಇಷ್ಟ ಇಲ್ಲ ಕುಮಾರಸ್ವಾಮಿ ಅವರಿಗೆ. ಫೈಲ್ ಮೂವ್ ಆಗ್ತಿಲ್ಲ ಅಂತ ಕತೆ ಕಟ್ತಿರೋದು ಯಾರು? ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಅವರ ಹಿಂದೆ ಇರೋಂಥ ಹಿಂಬಾಲಕರು ಹೇಳ್ತಿದಾರಲ್ವಾ. ಕಾಂಗ್ರೆಸ್ ಅವರು ಯಾವ ಹೊಲದಲ್ಲಿ, ಯಾವ ಜಮೀನಲ್ಲಿ ಒತ್ತು ಬಿತ್ತು ಬಂದಿದ್ದಾರೆ ಮೇಡಮ್? ಹೇಳ್ತಿದಾರಲ್ಲ ಇವರು ಕುಮಾರಣ್ಣ ಅವ್ರ ವಿಚಾರದಲ್ಲಿ. ಹೇಳ್ತೀನಿ, ಈಗ ಒಕ್ಕಲಿಗ ನಾಯಕರು ಅಂತ ಕುಮಾರಣ್ಣ ಯಾವತ್ತೂ ಹೇಳ್ಕೊಂಡಿಲ್ಲ. ಸನ್ಮಾನ್ಯ ದೊಡ್ಡಗೌಡರು, ಮಾನ್ಯ ಕುಮಾರಣ್ಣ ಅವರು ಯಾವತ್ತು ಒಕ್ಕಲಿಗರಿಗೂ ಸೇರಿದಂತೆ ನಾಯಕರು ಅಂತ ಜನರು ಹೇಳ್ತಾರೆ ಹೊರತು, ನಾನು ಒಕ್ಕಲಿಗರ ನಾಯಕ, ನನಗೆ ಬೆಲೆ ಕೊಡೋಂಥದ್ದು ಮಾನ್ಯ ಡಿ ಕೆ ಶಿವಕುಮಾರ್ ಹಂಗೆ ಯಾವತ್ತು ಹೇಳಿಲ್ಲ. ಜನರು ಕೊಡಬೇಕು ಮೇಡಮ್ ಅದನ್ನ ಬಿರುದನ್ನ. ಫಸ್ಟ್ ಆಫ್ ಆಲ್ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ, ಕುಮಾರಣ್ಣ ಅವ್ರನ್ನ ದೇವೇಗೌಡರಿಗೆ ಕಂಪೇರ್ ಮಾಡೋ ಅಂಥದ್ದು ಅಲ್ವೇ ಅಲ್ಲ. ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವರು 1 ಬಾರಿ ಪ್ರಧಾನಮಂತ್ರಿಯಾಗಿ, 1 ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಆಳಿದ್ದಾರೆ ಅಲ್ವಾ ಮೇಡಮ್? ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಕಂಪೇರ್ ಮಾಡಬಾರ್ದು. ಕಂಪೇರ್ ಯಾರನ್ನ ಮಾಡಬೇಕು ನೀವು? ಧರ್ಮಸಿಂಗ್ ಅವ್ರ ಜೊತೆ ಮಾಡಿ, ವೀರಪ್ಪ ಮೊಯ್ಲಿ ಅವ್ರ ಜೊತೆ ಮಾಡಿ, ಎಸ್.ಎಂ. ಕೃಷ್ಣ ಅವ್ರ ಜೊತೆ ಮಾಡಿ, ಬಂಗಾರಪ್ಪ ಅವ್ರ ಜೊತೆ ಮಾಡಿ, ಸದಾನಂದ ಗೌಡ್ರ ಜೊತೆ ಮಾಡಿ. ರಾಜ್ಯವನ್ನು ಆಳದವರು ಕೊಡುಗೆಗಳನ್ನ ಏನ್ ಕೊಟ್ಟಿದ್ದಾರೆ ಆಧಾರದ ಮೇಲೆ ಮುಖ್ಯಮಂತ್ರಿ ಪದವಿಗೆ ಆಕಾಂಕ್ಷಿತರನ್ನ ನೀವು ತಗೊಂಡ್ ಬಂದ್ಬಿಟ್ಟು ಕುಮಾರಣ್ಣ ಅವ್ರನ್ನ ಕಂಪೇರ್ ಮಾಡಿದ್ರೆ ಹೇಗಾಗುತ್ತೆ? ರಾಧಾ ಮೇಡಮ್ ಅವರೇ, ನಿಮ್ಮ ವಾಕ್ಚಾತುರ್ಯಕ್ಕೆ ಮುಖ್ಯಮಂತ್ರಿ ಆಗ್ಬೋದು ಡೆಮೋಕ್ರಸಿನಲ್ಲಿ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅವ್ರ ಪಕ್ಷದ್ದು ಬಿಟ್ಟಿದ್ದು. ನಾನು ಹೇಳ್ತಿದ್ದೀನಿ ಮೇಡಮ್, ಹೇಳ್ತಿದ್ದೀನಿ. ಇವತ್ತು ಕುಮಾರಣ್ಣ ಅವರು ನೋಡಿ, ಇವತ್ತು ಹೇಳ್ತೀನಿ, ಹಳೆ ಮೈಸೂರು ಭಾಗದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೋಗಿ ಇಂಥ ತಾಲೂಕಲ್ಲಿ ನಾನು ಹೋಗಿ ಮತಗಳನ್ನ ಪಡಿತೀನಿ ನನ್ನ MLA ಗೆ ಅಂತ ಒಂದು ತಾಲೂಕ್ನ ತೋರಿಸ್ಲಿ, ಇಲ್ಲ ಶಕ್ತಿ. ಹೇಳ್ತೀನಿ ಏನಂತ ಹೇಳ್ತೀನಿ. ಇವತ್ತು ಕಾಂಗ್ರೆಸ್ನ ಶಾಸಕರಾದಿಯಾಗಿ ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿರೋಂಥ ಶಾಸಕರುಗಳು ಒಬ್ಬರಾದ್ರೂ ನಮ್ಮ ಒಕ್ಕಲಿಗ ನಾಯಕ ಮಾನ್ಯ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಗೊತ್ತವ್ರಿಗೆ ಬರೋ ಎಲೆಕ್ಷನ್ ನಲ್ಲಿ ಲೆಫ್ಟ್ ರೈಟ್ ಕೊಡ್ತಾರೆ. ಇಕ್ಬಾಲ್ ಹುಸೇನ್ ಅವಕಾಶ ಬಂದಾಗ ಎಲ್ಲಾ ಶಾಸಕರು ಅವಕಾಶ ಬಂದಾಗ 140 ಶಾಸಕರು ಹೇಳ್ತಾರೆ. ನಾನು ಹೇಳ್ತೀನಿ ಮೇಡಮ್, 1 ನಿಮಿಷ ಹೇಳ್ತೀನಿ. ಇವತ್ತು ಒಕ್ಕಲಿಗರ ನಾಯಕ ಅಂತ ಕೇಳಿ ಪಡಿಬಾರ್ದು. ಮಾನ್ಯ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷದಿಂದ ಇದೇ ಮಾಡ್ತಿದ್ದಾರೆ. ಕೇಳಿ ಪಡೆಯುವಂತ ಅನಿವಾರ್ಯತೆ ನಿಮ್ಗೇನಿದೆ? ಕುಮಾರಣ್ಣ ಅವ್ರು ಒಂದಿನೂ ಕೇಳಿಲ್ಲ, ನನ್ನ ಒಕ್ಕಲಿಗ ನಾಯಕ ಮಾಡಿ ಅಂತ ಹೇಳಿಲ್ಲ. ಅವ್ರು ಯಾವುದೇ ವಿಚಾರದಲ್ಲಿ ಮೇಡಮ್, ಸಾಲ ಮನ್ನಾ ಮಾಡಿದಾಗ ಬರೀ 883 ಕೋಟಿ ಮಂಡ್ಯಕ್ಕೆ ಸಾಲ ಮನ್ನಾ ಆಯ್ತು, ವಿಜಯಪುರಕ್ಕೆ 3,500 ಕೋಟಿ ಆಯ್ತು. ಬರೀ ಒಕ್ಕಲಿಗರಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ. ಫುಲ್ ಸಾಲ ಅಲ್ಲಿ ಮನ್ನಾ ಮಾಡೋಣ, ಅಲ್ಲಿ ಕಡಿಮೆ ಮಾಡೋಣ ಅಂತ ಯಾವತ್ತೂ ಕುಮಾರಣ್ಣ ಹೋಗ್ಲಿಲ್ಲ. ಹಿಂದುಳಿದವರು, ದಲಿತರು ಎಲ್ಲರ ಪರವಾಗಿ ಧ್ವನಿ ಎತ್ತಿದ್ರು ಕುಮಾರಣ್ಣ.
ಒಕ್ಕಲಿಗರು ಅವ್ರನ್ನ ಇಷ್ಟಪಟ್ಟರು. ನಮ್ಮ ಒಂದು ಸಮುದಾಯದಿಂದ ಇಂಥ ವ್ಯಕ್ತಿ ಬಂದಿದ್ದಾನಪ್ಪ, ಜೈ ಅನ್ನೋಣ ಅಂತ ಅಂದ್ರು ಹೊರತು ಯಾವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಂಗೆ ನಾನು ಒಕ್ಕಲಿಗ ಲೀಡರ್ ಆಗ್ತಿದ್ದೀನಿ ಜೈ ಅಂದ್ರು ಯಾವತ್ತೂ ಕೇಳಲಿಲ್ಲ. ಕುಮಾರಣ್ಣವ್ರು ಯಾವತ್ತೂ ಹೋಗ್ಲಿಲ್ಲ ಆ ವಿಚಾರದಲ್ಲಿ. ಅಶೋಕ್ ಗೌಡ್ರೆ ಈಗ ತುಂಬಾ ಫೈಟ್ ಬಿಟ್ವೀನ್ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು, ಅಲ್ಲಲ್ಲಿ ಆವಾಗ ಕೇಳಿ ಬರ್ತಾ ಇರೋ ಹೆಸರು ಅಶೋಕ್ ಅವರು ಮತ್ತು ಅಶ್ವಥ್ ನಾರಾಯಣ್ ಅವರು. ಹಾಗೆ ನೋಡಿದ್ರೆ ಅಶೋಕ್ ಅವರು ಒಕ್ಕಲಿಗರ ಪ್ರಬಲ ನಾಯಕ ಬಿಜೆಪಿ ಪಾರ್ಟಿಯಲ್ಲಿ, ಮತ್ತು ಹಳೆ ಮೈಸೂರು ಭಾಗದಲ್ಲಿ ಕೂಡ ಅವರು ಪ್ರಯತ್ನ ಪಟ್ಟರು, ಬಹಳಷ್ಟು ಪ್ರಯೋಗಗಳನ್ನ ಮಾಡಿದ್ರು. ಅವರನ್ನ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕೂಡ ನಿಲ್ಲಿಸಲಾಯಿತು. ಆದರೆ ಪಾಪ ಅವರು ಫುಲ್ ಆನ್ ಪರ್ಫಾರ್ಮೆನ್ಸ್ ಅಲ್ಲಿ ಕೊಡೋಕ್ಕಾಗಿಲ್ಲ. ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ಬಟ್ ಸ್ಟಿಲ್ ನಿಮ್ಮಲ್ಲೊಂದು ವ್ಯಾಕ್ಯೂಮ್ ಇದೆ ಅಂತ ಅನಿಸುತ್ತೆ. ನೀವು ಈಗ ಮೈತ್ರಿ ಆಗಿರೋದ್ರಿಂದ ನೀವು ಕುಮಾರಸ್ವಾಮಿ ಅವರಿಗೆ ಜೈ ಅಂತೀರೋ ಅಥವಾ ನಿಮ್ಮ ಪಾರ್ಟಿಯಲ್ಲಿರುವಂಥ ಒಕ್ಕಲಿಗ ನಾಯಕರಿಗೆ ಜೈ ಅಂತೀರೋ? ವಾಟ್ ಈಸ್ ಯುವರ್ ಸ್ಟ್ಯಾಂಡ್? ನಮ್ಮದು ವೆರಿ ಕ್ಲಿಯರ್ ಸ್ಟ್ಯಾಂಡ್. ನಮ್ಮದು ಐಡಿಯಾಲಜಿಕಲ್ ಬೇಸ್ಡ್ ಪಾರ್ಟಿ. ನಾವು ಹೋಗ್ತಕ್ಕಂತಹದ್ದು ನಮ್ಮ ಸಿದ್ಧಾಂತ ಮತ್ತು ನಮ್ಮ ತತ್ವ ಆಧಾರಗಳನ್ನ ಬೇಸಿಸ್ ಮೇಲೆ ಹೋಗ್ತೇವೆ. ಅದ್ರಲ್ಲಿ ಸೋಷಲ್ ಇಂಜಿನಿಯರಿಂಗ್ ಅಂತ ಬಂದಾಗ ಒಂದಷ್ಟು ಸಮುದಾಯಗಳಿಗೆ ಒಂದಷ್ಟು ಇಂಪಾರ್ಟೆನ್ಸ್ ಅಂತಕ್ಕಂತಹದ್ದು ಸಹಜವಾಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಫಾಲೋ ಮಾಡೋದ್ರಿಂದ ನಾವು ಫಾಲೋ ಮಾಡ್ತೇವೆ. ಆಗ ಅಂಥ ಸಂದರ್ಭ ಬಂದಾಗ ಹೌದು, ನಮ್ಮಲ್ಲಿ ಒಕ್ಕಲಿಗ ಫೇಸಸ್ ಇರ್ತಕ್ಕಂಥವರು 4 ಜನ ಇದ್ದಾರೆ ಈಗ ಪ್ರಮುಖವಾಗಿರ್ತಕ್ಕಂಥವರು. ಒಂದು ಆರ್ ಅಶೋಕ್ ಅವರು ಇದ್ದಾರೆ, ಮತ್ತು ಅಶ್ವಥ್ ನಾರಾಯಣ್ ಗೌಡ್ರು ಇದ್ದಾರೆ, ಹಾಗೆ ಸಿ ಟಿ ರವಿ ಅವರು ಇದ್ದಾರೆ, ಮತ್ತು ಶೋಭಾ ಕರಂದ್ಲಾಜೆ ಮೇಡಮು ಇದ್ದಾರೆ. ಈ 4 ಜನ ಪ್ರತಾಪ್ ಸಿಂಹ ಸೆಕೆಂಡ್ ಲೈನ್ ಲೀಡರ್ಸ್ ಅಲ್ಲಿ ಇನ್ನೊಂದು 10 ಜನ ಇದ್ದಾರೆ. ಜೊತೆಗೆ ಇನ್ನೂ ಕೆಳಗಡೆಗೆ ಬಂದಾಗ ಇನ್ನೂ ತುಂಬಾ ನಾಯಕರುಗಳಿದ್ದಾರೆ. ಎಲ್ಲಾ ನಾಯಕರುಗಳನ್ನು ಸೇರಿಸ್ಕೊಂಡೇ ಹೇಳೋದಾದ್ರೆ ನಮ್ಮಲ್ಲಿ ಇರ್ತಕ್ಕಂಥವ್ರು ನಾವು ಕಾಸ್ಟ್ ಬೇಸಸ್ ಅನ್ನೋದಕ್ಕಿಂತ ಐಡಿಯಾಲಜಿಕಲ್ ಬೇಸಸ್ ಮೇಲೆ ನಾವು ಕಾಪರೇಟ್ ಮಾಡ್ತಕ್ಕಂಥವ್ರು. ನಮ್ಮ ಆಪರೇಷನ್ಸ್ ಅದ್ರ ಮೇಲೆ. ಅದಕ್ಕೆ ಬ್ಯಾಚ್ ಕೊಟ್ಟು ಕಳಿಸ್ತೀನಿ, ಸ್ವಲ್ಪ ಬ್ಯಾಚ್ ಹಾಕೊಳ್ಳಿ ಅಂದ್ರು ಡಿ ಕೆ ಶಿವಕುಮಾರ್ ಅವರು. ತೊಂದ್ರೆ ಇಲ್ಲ. ನಾನೀಗ ಏನಂದ್ರೆ ಅತ್ಯಂತ ಪ್ರಮುಖ ಪಾಪ ಆಗ್ಲೇ ನಟರಾಜ್ ಗೌಡ್ರು ಮತ್ತು ಅಶ್ವಿನ್ ಅವರು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡಾಗ ಏನ್ ಅನಿಸ್ತಿತ್ತು ಅಂತ ಹೇಳಿದ್ರೆ, ಇದೇ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಈ ಸರ್ಕಾರ ಬಂದಂತಹ ಹೊಸ ಸಂದರ್ಭ 2023 ಸಂದರ್ಭ. ಆ 2023 ಡಿಸೆಂಬರ್ ಅಲ್ಲಿ ಒಬ್ಬ ಇಂಜಿನಿಯರ್ ಸಸ್ಪೆಂಡ್ ಆಗ್ತಾರೆ. ಆ ಇಂಜಿನಿಯರು ಸಹ ಒಕ್ಕಲಿಗ ಸಮುದಾಯದ ಒಬ್ಬ ಹಿರಿಯರು, ಎಲ್ಲರಿಗೂ ಸಹ ಪಾಪ ಸಂಘಕ್ಕೂ ಹೆಲ್ಪ್ ಮಾಡ್ತಾರೆ, ಮತ್ತು ಅನೇಕ ಪಾಪ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಸಂಘಕ್ಕೋಸ್ಕರ ಕಾಂಟ್ರಿಬ್ಯೂಟು ಮತ್ತು ಸ್ವಾಮೀಜಿಗಳು ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಸಸ್ಪೆಂಡ್ ಆಗ್ತಾರೆ ವಿನಾಕಾರಣ. ಆ ವ್ಯಕ್ತಿ ತಪ್ಪೇ ಮಾಡಿಲ್ಲ. ಅದೇನಾಗ್ತದೆ ಅಂದರೆ ರಿಪೋರ್ಟು ಹೇಳ್ತಾರೆ ಈ ವ್ಯಕ್ತಿದಲ್ಲ ತಪ್ಪು, ಹಿಂದೆ ಇಂಜಿನಿಯರ್ ಇದು ಯಾರಿದ್ರು ಅವ್ರದ್ದು ತಪ್ಪು ಅಂತ ಹೇಳಿ. ಆಯ್ತಪ್ಪ ನೀವು ಪೊಸಿಷನ್ ಕೂತ್ಕೊಂಡಿದ್ದೀವಿ ಅದಕ್ಕೆ ಸಸ್ಪೆಂಡ್ ಮಾಡ್ತೀನಿ ಅಂತ ಅದೇ ಡಿ ಸಿ ಎಮ್ ಹತ್ರ ಹೋಗ್ತಾರೆ. ಅದು ಅದೇ ಡಿ ಸಿ ಎಮ್ದೇ, ಇರಿಗೇಷನ್ ಡಿಪಾರ್ಟ್ಮೆಂಟೇ. ಹೋಗಿ ಹೇಳಿದಾಗ ನಾನು ಹಂಗೆಲ್ಲ ಜಾತಿ ಹೆಸರು ಹೇಳ್ಕೊಂಬರ್ಬೇಡ ಅಂತ ಹೇಳ್ತಾರೆ. ಜಾತಿ ಹೆಸರು ಹೇಳ್ಕೊಂಬರ್ಬೇಡ ಅಂತ ಹೇಳಿದ್ದು ಯಾರಪ್ಪ ಅಲ್ಲಿಗೆ? ಆವಾಗ ಇದೇ ಡಿ ಕೆ ಶಿವಕುಮಾರ್ ಅವರು 2024 ಮೇ ಅಥವಾ ಜೂನ್ ತಿಂಗಳಲ್ಲಿ ನಾನು ಯಾವುದೋ ಒಂದು ತಿಂಗಳಲ್ಲಿ ನೆನಪಿದೆ. ಆ ಟೈಮಲ್ಲಿ ನಾನು ಯಾವುದು ಒಕ್ಕಲಿಗ ನಾಯಕರಲ್ರಿ, ನಾನು ಇಲ್ಲಿ ಡಿ ಸಿ ಎಮ್ ಆಗಿದ್ದೇನೆ, ಅದಕ್ಕೆ ಅದು ನನ್ನ ಕೆಲಸ ಅಂತ ಹೇಳ್ತಾರೆ. ಯಾರು ಹೇಳಿದ ಅಲ್ಲಿಗೆ ನಾನು ಒಕ್ಕಲಿಗ ನಾಯಕ ಅಲ್ಲ ಅಂತ ಹೇಳಿ? ಸಮುದಾಯಕ್ಕೆ ನೀವು ಯಾವತ್ತೂ ಹಿಂದೆ ಬೆಲೆ ಕೊಟ್ಟಿರಲಿಲ್ಲ, ಇವತ್ತಾದ್ರೂ ಬೆಲೆ ಕೊಡ್ತಿದ್ದೀರಾ ಅಂತ ಕೇಳೋದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೀನಿ. ಕೆಂಗಲ್ ಹನುಮಂತಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದರು, 4.25 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಆ ವ್ಯಕ್ತಿ ಸಮುದಾಯಗಳನ್ನ ನೋಡೋದಲ್ಲದೆ, ಆಗಲೇ ಪಾಪ ಅಶ್ವಿನ್ ಅವರು ಹೇಳ್ತಿದ್ರು, ನಟರಾಜ್ ಗೌಡರು ಹೇಳಿದ್ರು, ಏನಂತ ಹೇಳಿದ್ರೆ ಸಮುದಾಯಗಳು ನೋಡೋದಲ್ಲ ಎಲ್ಲರನ್ನೂ ನೋಡಿ ನೀವು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ. ಆಗ ಕೆಲವ್ರು ಯಾರಾದ್ರೂ ನಿಮಗೆ ನಮ್ಮ ಸಮುದಾಯದ ನಮ್ಮ ಜನಾಂಗದ ಒಂದು ಹುಡುಗ ಅಪ್ಪ ಕೆಲಸ ಮಾಡ್ತಿದ್ದಾರೆ, ಅದು ವ್ಯಕ್ತಿ ಕೆಲಸ ಮಾಡ್ತಿದ್ದಾರೆ ಅಂತ ಪ್ರಬಲವಾಗಿ ಅವ್ರಿಗೆ ಸಪೋರ್ಟ್ ಮಾಡಿ 100% ವೋಟ್ ಹಾಕ್ತೀವಿ ಅಂತ ಬಂದಂತಹ ವ್ಯಕ್ತಿಗಳಲ್ಲಿ ಕೆಂಗಲ್ ಹನುಮಂತಯ್ಯನವರು ಮತ್ತು ಮಾನ್ಯ ದೇವೇಗೌಡರು ಬಂದರು. ಅಂದರೆ ಆ ರೀತಿ ಬಂದವರು. ಕುಮಾರಸ್ವಾಮಿ ಅವ್ರಿಗೂ ಸಹ ಆ ಬೆಂಬಲ ಸಿಕ್ತು, ಹೆಚ್ಚು ಕಮ್ಮಿ ಸಿಕ್ತು. ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೇ ಬೆಂಬಲ ಕೊಡಬೇಕು ಅಂತ ಹೇಳಿ ಎಸ್ ಎಂ ಕೃಷ್ಣ ಅವ್ರಿಗೂ ಸಿಕ್ತು. ಇದೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ 2023 ಮೇ ಡ್ರಾಬ್ಯಾಕ್ ಅಂದ್ರೆ ಅವಾಗ ದೇವೇಗೌಡರು ತುಂಬಾ ಪೀಕ್ ಅಲ್ಲಿ ಇದ್ದದ್ರಿಂದ ದೇವೇಗೌಡರಿಗೆ ಎಸ್ ಎಂ ಕೃಷ್ಣ ಅವ್ರಿಗೂ ಕಂಪ್ಯಾರಿಸನ್ ಅಲ್ಲಿ ಒಂದ್ ಸ್ವಲ್ಪ ಸೆಟ್ ಬ್ಯಾಕ್ ಆಯ್ತು ಅಷ್ಟೇ. ಕಾಲಕ್ಕೆ ತಕ್ಕಂತೆ ಕ್ಲೇಮ್ ಮಾಡ್ಕೊಂಡ್ರು ಅದನ್ನ. ಎಸ್ ಎಂ ಕೃಷ್ಣ ಅವರು ಒಬ್ಬ ರೈತಾಪಿ ವರ್ಗದ ಒಕ್ಕಲಿಗ ವ್ಯಕ್ತಿಗೆ ಕನೆಕ್ಟ್ ಆಗೋದ್ರಲ್ಲಿ ಅನೇಕ ಬಾರಿ ಅವ್ರಿಗೆ ಜಿಜ್ಞಾಸೆ ಇತ್ತು ಅನ್ನೋದನ್ನ ತಮ್ಮಂತ ಜರ್ನಲಿಸ್ಟ್ಗಳು ಹೇಳ್ತಾರೆ. ಅದು ಒಂದು ವಿಚಾರ. ಆದರೆ ನಾನು ಹೇಳ್ತಕ್ಕಂಥ ಹೋದಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ 2023 ಅವ್ರು ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿದ್ದು ಒಂದೇ,
ನಾನು ಒಬ್ಬ ಒಕ್ಕಲಿಗ ಹುಡುಗ ಇದ್ದೇನೆ, ನನಗೂ ಸಹ ಬೆಂಬಲ ಕೊಡಿ, ನಿಮ್ಮ ಜೊತೆ ನಾನು ನಿಲ್ತೇನೆ ಅಂತ ಹೇಳಿ ಮಾತು ಕೊಟ್ರು. ಹೌದು. ಆ ಮಾತು ಕೊಟ್ಟಾಗ ಜನ ಅವ್ರಿಗೆ ಮತ ಕೊಟ್ರು. ಮತ ಕೊಟ್ಟಾಗ ನೀವು ಹೇಳಿಕೆ ಕೊಟ್ಟಿದ್ದೇನೆ ನಾವು ಒಕ್ಕಲಿಗ ನಾಯಕ ಅಲ್ಲ ಅಂತ ಹೇಳಿದ್ದು ನೀವು. ಎರಡನೇ ವಿಚಾರ, ಒಂದು ನಿಮಿಷ, ಎರಡನೇ ವಿಚಾರ ನಟರಾಜ್ ಗೌಡ್ರೆ, ನಾನು ಮುಗಿಸ್ಬಿಡ್ತೀನಿ. ಬಟ್ ಯಾವುದೇ ನಾಯಕ ಓಪನ್ ಆಗಿ ನಾನು ಈಗ ಯಡಿಯೂರಪ್ಪನವ್ರಿಗೆ ಇಡೀ ರಾಜ್ಯಾದ್ಯಂತ ಲಿಂಗಾಯತರು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು, ಸ್ಟಿಲ್ ಯಡಿಯೂರಪ್ಪ ಅಂದ್ರೆ ಆ ಸಮುದಾಯ ಅವ್ರ ಹಿಂದೆನೆ ನಿಂತ್ಕೊಳ್ಳುತ್ತೆ ಅಂತ ಮಾತ್ರಕ್ಕೆ ಯಡಿಯೂರಪ್ಪ ನಾನ್ ಲಿಂಗಾಯತರ ನಾಯಕ ಅಂತ ಅವ್ರು ಹೇಳಲ್ಲ. ಯಾವ ರಾಜಕಾರಣಿನೂ ನಾನು ಒಂದು ವರ್ಗಕ್ಕೆ ಸೀಮಿತ ಅಂತ ಹೇಳಲ್ಲ. ಕನ್ನಡದಲ್ಲಿ ತಾರಕ ಅಂತ ಇರುತ್ತೆ. ಅಂದ್ರೆ ಯಾವ ರೀತಿ ನೀವು ಪದಗಳನ್ನ ಬಳಸ್ತೀರಾ ಅದು ಇಂಪಾರ್ಟೆಂಟ್. ನಮಗೆ ಕೇಳಿದ್ದೇನು ಅಂದ್ರೆ, ನಾನು ಒಕ್ಕಲಿಗ ನಾಯಕ ಅಲ್ಲ, ನನ್ನ ಒಕ್ಕಲಿಗರು ಯಾರು ನನ್ನ ಹತ್ರ ಬರಬೇಡಿ ಅನ್ನತಕ್ಕಂತ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ರು ಅಂತಕ್ಕಂಥದ್ದು. ಒಂದು ನಿಮಿಷ, ಡಿ ಕೆ ಶಿವಕುಮಾರ್ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅನೇಕ ಅವಕಾಶಗಳು ಇತ್ತು ಸಮುದಾಯನ ಮೇಲೆ ತರಲಿಕ್ಕೆ. ಇವತ್ತವರೆಗೂ ಸಹ ಯಾವ ರೀತಿ ಯೋಜನೆನ ಕಾರ್ಯರೂಪಗೊಂಡಿದ್ದಾರೆ ಸಮುದಾಯಗಳನ್ನ ಮೇಲೆ ತರಕ್ಕೆ. ಸರ್ವೋಚ್ಚ ನಾಯಕ ಒಕ್ಕಲಿಗರ ನೋಡಿ ಯಾರು ನಾನು ಹೇಳದೇ ಇರಲಿ, ಮಾನ್ಯ ದೇವೇಗೌಡರು ಈ ಭೂಮಿ ಮೇಲೆ ಇರೋವರೆಗೂ ಅವರೇ ಸರ್ವೋಚ್ಚ ನಾಯಕ ಒಕ್ಕಲಿಗರಿಗೆ. ಕೊನಪ್ರೆಡ್ಡಿ ಸರ್ ಈ ವಿಚಾರ ಡಿ ಕೆ ಶಿವಕುಮಾರ್ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ ಮೇಲೆ ಈ ಒಕ್ಕಲಿಗ ಸಮುದಾಯದ ವಿಚಾರ ಬಹಳಷ್ಟು ಆಗಾಗ ಮುನ್ನೆಲೆಗೆ ಬರ್ತಾನೆ ಇದೆ ಸರ್. ಅದು ಬೇರೆ 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 ವಿಚಾರಗಳಲ್ಲಿ, ಈಗ ಜಾತಿ ಗಣತಿ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾ ಬೇಡ ಅನ್ನೋ ವಿಚಾರ ಆಗಿರ್ಬೋದು, ಒಕ್ಕಲಿಗರ ಸಂಘ ಆಯಿತು, ಮಠಗಳಾಯಿತು, ಯಾವುದೇ ಪಕ್ಷಕ್ಕೆ ಅಥವಾ ವ್ಯಕ್ತಿಗೆ ಸೀಮಿತವಾಗಿ ನಡ್ಕೊಂಡಿಲ್ಲ. ಆ ಥರದ ಅವಕಾಶಗಳು ಬಂದಾಗ ಡೆಫಿನೆಟ್ಲಿ ವ್ಯಕ್ತಿಗಳ ಪರವಾಗಿ ನಿಂತಿದೆ ಅಥವಾ ಸಮುದಾಯದ ಪರವಾಗಿ ನಿಂತಿದೆ. ತಮಗೇನು ಅನ್ಸುತ್ತೆ ಸರ್? ದೇವೇಗೌಡರ ಬಗ್ಗೆ ಪ್ರಶ್ನೆನೇ ಇಲ್ಲ. ಅವ್ರು ಹೇಳಿದಾಗೆ, ಅಶೋಕ್ ಗೌಡ್ರು ಹೇಳಿದಾಗೆ, ದೇವೇಗೌಡರು ಇರೋವರೆಗೂ ಕೂಡ ಅವರು ಪ್ರಶ್ನಾತೀತ ನಾಯಕರು. ಬಟ್ ಆ ಲೆಗಸಿ ಮುಂದುವರಿಬೇಕಲ್ಲ, ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ. ವಾಟ್ ನೆಕ್ಸ್ಟ್, ಹೂ ಇಸ್ ನೆಕ್ಸ್ಟ್ ಅನ್ನೋ ವಿಚಾರ ಬಂದಾಗ ನಿಮ್ಮ ಕಣ್ಮುಂದೆ ಇರೋರು ಯಾರು ಸರ್? ಮೇಡಮ್, ರಾಜ್ಯ ಒಕ್ಕಲಿಗರ ಸಂಘ ಅನ್ನೋದು ಇದು ಒಂದು ಪಕ್ಷಾತೀತವಾದಂಥ ಸಂಘ. ಯಾವುದೇ ಒಂದು ಸಮುದಾಯದ ಮುಖಂಡರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅವ್ರಿಗೆ ಅನ್ಯಾಯ ಆದಾಗ ಅದನ್ನು ಪ್ರತಿಭಟಿಸುವ ಮೂಲಕ ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋ ಕೆಲಸ ರಾಜ್ಯ ಒಕ್ಕಲಿಗರ ಸಂಘ ಮಾಡಿಕೊಂಡು ಬರ್ತಾಯಿದೆ. ತಾವು ಹೇಳಿದಂತೆ ದೇವೇಗೌಡರಿಗೆ ಯಾರು ಹೋಲಿಕೆಯೇ ಇಲ್ಲ ಅವರು ಇರೋ ತನಕ. ಆದರೆ ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರ ಥರ ಯಾವುದೇ ಬೆಂಬಲವಿಲ್ಲ, ಸ್ವಶಕ್ತಿಯಿಂದ 27 ವರ್ಷಕ್ಕೆ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿ ಒಂದೇ ಒಂದು ಸಲ ಬಿಟ್ಟರೆ ಸಂಪೂರ್ಣವಾಗಿ ಜೀವನದುದ್ದಕ್ಕೂ ಗೆದ್ದುಕೊಂಡು ಬಂದು ಒಕ್ಕಲಿಗರ ಪರಮೋಚ್ಚ ನಾಯಕ ದೇವೇಗೌಡರನ್ನೇ ಒಂದು ಪತ್ರಕರ್ತೆ ಮೂಲಕ ಸೋಲಿಸಿ, ಕುಮಾರಸ್ವಾಮಿಯವರ ಶ್ರೀಮತಿಯವ್ರನ್ನೂ ಕುಮಾರಸ್ವಾಮಿಯವರ ಪುತ್ರರನ್ನೂ ಕೂಡ ಸೋಲಿಸುವಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಕುಮಾರಣ್ಣ ಅವರು ನಿಜವಾಗಲೂ ಗೌರವಯುತವಾದಂಥ ಒಂದು ಮುಖ್ಯಮಂತ್ರಿ ಆಗಿದ್ದವರು. ಎಲ್ಲ ಜನಸಾಮಾನ್ಯರಿಗೂ ಇರಬೇಕಾದ್ರು. ನಮ್ಮ ಸಮುದಾಯಕ್ಕೆ ಕುಮಾರಣ್ಣ, ಡಿ ಕೆ ಶಿವಕುಮಾರ್ ಇಬ್ಬರೂ ಸಹ ಎರಡು ಕಣ್ಣುಗಳಿದ್ದಂತೆ. ಅದೇ ರೀತಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಆರ್ ಅಶೋಕ್ರವರಾಗಲಿ, ಸನ್ಮಾನ್ಯ ಅಶ್ವತ್ಥನಾರಾಯಣ ಅವರಾಗಲಿ, ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರು, ಎಲ್ಲ ಮುಖಂಡರುಗಳು ಉತ್ತಮರಿದ್ದಾರೆ. ಆದರೆ ಈ ಒಂದು ರಾಜಕೀಯ ಚದುರಂಗದ ಆಟದಲ್ಲಿ ಶ್ರಮ ವಹಿಸಿ ಹಗಲು ರಾತ್ರಿ ದುಡಿದು ಕುಮಾರಣ್ಣ ಅವರು ಹೇಗೆ ಹೆಸರು ಗಳಿಸಿದ್ರು, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಸಹ ಪಕ್ಷ ಸಂಘಟನೆಯಲ್ಲಿ ನಂಬಿದವ್ರನ್ನ ಮೇಲಕ್ಕೆ ತರುವ, ಒಂದು ಅಧಿಕಾರಸ್ಥ ಸ್ಥಾನಗಳಲ್ಲಿ ಕೂರಿಸುವಂಥ ಒಂದು ದೃಢ ನಿರ್ಧಾರವನ್ನು ಹೊಂದಿ ಮುನ್ನಡೀತಾರೆ. ಈಗ ನಾವು ನೋಡಿದಾಗ ದೇವೇಗೌಡರು ಬಿಟ್ಟರೆ ಎಸ್ ಎಂ ಕೃಷ್ಣ ಅವರು ಬಿಟ್ಟರೆ ಕುಮಾರಸ್ವಾಮಿಯವರು. ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಡಿ ಕೆ ರವರು ಸ್ವಲ್ಪ ಮುಂಚೂಣಿಯಲ್ಲಿದ್ದಾರೆ ಅಂತ ನನ್ನ ಭಾವನೆ. ನಮಸ್ತೆ, ನನ್ನ ಹೆಸರು ವಿಜಯ್ ಅಂತ, ನಾನು JDS ಕಾರ್ಯಕರ್ತ. ಸೊ ಮೊದಲನೇದಾಗಿ ಒಕ್ಕಲಿಗ ನಾಯಕ ಅಂತ ಬಂದಾಗ ರಾಜಕೀಯ ಕ್ಷೇತ್ರದಲ್ಲಿ ನಾವು ದೇವೇಗೌಡರನ್ನ ಇದು ಮಾಡ್ತೀವಿ. ಎಲ್ಲರೂ ಕೂಡ ಒಪ್ಪಂಥದ್ದು ದೇವೇಗೌಡರನ್ನ, ಕುಮಾರಣ್ಣನ ಮತ್ತು ನಿಖಿಲ್ ಗೌಡ್ರನ್ನೇ. ಸೊ ಡಿ ಕೆ ಶಿವರನ್ನು ಕೂಡ ಒಪ್ಪಿದ್ರು ಲಾಸ್ಟು ಒಂದು 2020 ಚುನಾವಣೆಯಲ್ಲಿ. ಸೊ ಅವರು ಇವಾಗ ನಮ್ಗೆ ಹಾಕಿ ಓಟು ಅಂತ ಹೇಳ್ಬಿಟ್ಟು ಇವಾಗ ಆಗ್ಬೇಕಾಯ್ತು ತಾನೇ. ಅವತ್ತು ತೋರಿಸೋದು ದರ್ಪ ದೌರ್ಜನ್ಯ
ಇವಾಗ JDS ಅವ್ರ ಮೇಲೆ ತೋರಿಸ್ತಾರಲ್ಲ, ಅದನ್ನೇ ಮತ್ತೆ ಸಿದ್ದರಾಮಯ್ಯ ಅವ್ರ ಮೇಲೆ ತೋರಿಸ್ಬೋದಲ್ಲ ಅವರು. ನನ್ನ ಹೆಸರು ಗಿರಿವಾಸುಲು ನಾಯ್ಡು ಅಂತ, ನಾನು ಕಾಂಗ್ರೆಸ್ ಕಾರ್ಯಕರ್ತ. ಒಕ್ಕಲಿಗ ನಾಯಕ ಅಂತ ಇವರೆಲ್ಲ ಅಂತ ಇದ್ದಾರೆ. ಅದು ಬರೋದು 3A ಅಡಿ ಕ್ಯಾಟಗರಿಯಲ್ಲಿ ಬರುತ್ತೆ. ಆದರೆ ಇಲ್ಲಿ ರೆಡ್ಡಿಗಳು ಬಿಟ್ಕೊಂತ ಇಲ್ಲ, ನಾಯ್ಡುಗಳನ್ನೂ ಬಿಟ್ಕೊಂತಿಲ್ಲ, ಇನ್ನೂ ಹಲವಾರು ಇದು ಬರ್ತಾ ಇದೆ ಅದ್ರ ಅಡಿಯಲ್ಲಿ. ಯಾರು ಇಲ್ಲಿವರೆಗೂ ಮೆಂಬರ್ಗಳು ಕೊಟ್ಟಿದ್ದಾರೆ, ಬೋರ್ಡ್ ಮೆಂಬರ್ ಆಗಲಿ ಯಾವ್ದಾರ ಆಗಲಿ. ನಮ್ಮ ಒಕ್ಕಲಿಗರ ಸಂಘದ ಒಕ್ಕಲಿಗ ಅಂದ್ರೆ ಅವ್ರು ಹೇಳ್ದು ನಾಯ್ಡು ಅವ್ರು ಹೇಳ್ದಂಗೆ 123 ಜಾತಿ ಬರ್ತದೆ. ಅವ್ರಿಗೆ ಗೊತ್ತಿದೆಯೋ ಇಲ್ಲೋ, ಯಾವ್ಯಾವ ಜಾತಿ ನಮ್ಮ ಬೈಲಾದಲ್ಲಿ ಇದೆಯೋ ಎಲ್ಲ ಜಾತಿಯವ್ರಿಗೂ ಕೂಡ ಏನು ಮೆಂಬರ್ಶಿಪ್ ಅಲ್ಲ, ಕೊಟ್ಟಿದ್ದೀವಿ. ಅತಿ ಹೆಚ್ಚು- ಅವ್ರ ಇಷ್ಟ, ಸರ್, ಅತಿ ನಾವು ಯಾರು ಹೆಚ್ಚು- ಬಲವಂತ ಮಾಡಲ್ಲ. ಅತಿ ಹೆಚ್ಚು- ಈಗ ಅತಿ ಹೆಚ್ಚು ರಾಮಲಿಂಗಾರೆಡ್ಡಿ ಸಂಖ್ಯೆಯಲ್ಲಿ ಅವರಿದ್ದಾರೆ, ವಿಶ್ವನಾಥ ಅವರಿದ್ದಾರೆ, ಸತೀಶ್ ರೆಡ್ಡಿ ಅವರಿದೆ, ಎಲ್ಲ ರೆಡ್ಡಿಗಳಿದ್ದಾರೆ. ನಿಮ್ಮ ಚಿತ್ರದುರ್ಗದಲ್ಲಿ ಸಾಕಷ್ಟು ಜನ ನಾಯ್ಡುಸ್ ಏನಿದ್ದಾರೆ, ಕಮ್ಮ ನಾಯ್ಡುಸು ರೆಡ್ಡಿ ಅಂತ ಏನು ಹೆಸರು ಇಟ್ಕೊಂಡು ಸಾಕಷ್ಟು ಜನ ಮೆಂಬರ್ಸ್ ಇದ್ದಾರೆ. ಅದನ್ನು ನಾವು ಬಲವಂತ ಮಾಡಿ ಒಕ್ಕಲಿಗರ ಸಂಘದವ್ರು ನೀವು ಹಾಗೆ ಅಂತ ಹೇಳಲ್ಲ. ಆ ಆಸಕ್ತಿ ನಿಮಗಿರಬೇಕು. ನಟರಾಜ್ ಗೌಡ್ರ ಪಾರ್ಟಿ ಏನಿದೆಯಲ್ಲ, ಹಿಂದಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಸಿದ್ದರಾಮಯ್ಯ ಅವ್ರ ಮಾತು ಮುಂಚೆ ಇವ್ರು ಅಪ್ರಾಣಿಗೆ ಮುಖ್ಯಮಂತ್ರಿ ಆಗಲ್ಲ ಅಂತ ಕೂಗಾಡಿದ್ರು. ಆವಾಗ ಎಲೆಕ್ಷನ್ ಗೆದ್ದ ಮೇಲೆ ಇದೇ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಅವರು ಅದೇ ಗೌಡ್ರ ಕಾಲಿಡಿದ್ರು. ಇವರಿಗೆ ಒಕ್ಕಲಿಗರ ಮೇಲೆ ದ್ವೇಷನೂ ಇದೆ ಮತ್ತೆ ಪ್ರೀತಿನೂ ಇದೆ. CN ಅಶ್ವಥ್ ನಾರಾಯಣ್ ಸರ್ ಅವರು ಮುಂದೆ ಬರ್ತಕ್ಕಂಥ ಒಕ್ಕಲಿಗರ ನಾಯಕರಾಗಿ ನಿಂತ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನಾರಾಯಣ್ ಅವರು ಪಾಪ ರಾಮನಗರದಲ್ಲಿ ಏನೇನೋ ಮಾಡಾಕ್ಬಿಟ್ರು, ತೊಡೆ ತಟ್ಟಿದ್ರು, ಏನೇನೋ. ಎಲ್ಲಿದ್ದಾರೆ ಅವ್ರೀಗ? ಅವರು ಉರಿಗೂಡ ಆಗಿದ್ದಾರೆ. ಮೇಡಮ್, ಈಗಲೂ ಸಹ ಅವರು ಉರಿಗೌಡ ನಂಜೇಗೌಡ್ರನ್ನು ಕರ್ಕ ಬಂದ್ರು, ಬಿಟ್ರು. ಮೇಡಮ್, ಅಶ್ವಥ್ ನಾರಾಯಣ್ ಸರ್ ಕೇವಲ ಒಕ್ಕಲಿಗರ ನಾಯಕನಾಗಿ ಮಾತ್ರನೇ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಜನರನ್ನ ತಮ್ಮವರೇ ಅಂತ ಭಾವಿಸಿಕೊಂಡು ಕರ್ನಾಟಕಕ್ಕೆ ಒಳ್ಳೆ ದಕ್ಷ. ಆದ್ರೂ ಉರಿಗೌಡ ನಂಜೇಗೌಡ್ರನ್ನ ಕರ್ಕೊಂಡ್ ಬಂದ್ರು, ಮಧ್ಯ ದಾರಿಯಲ್ಲೇ ಬಿಟ್ಬಿಟ್ಟು ಹೋದ್ರಪ್ಪ. ನಮಸ್ಕಾರ ಮೇಡಮ್, ನಾನು ಹರಿನಾಥ್ ರೆಡ್ಡಿ ಅಂತ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ, NDA ಮುಖಂಡರು. ಮೊನ್ನೆ ಯಾವಾಗಲೇ ನಟರಾಜ್ ಗೌಡ್ರು ಹೇಳ್ತಾ ಇದ್ರು ಮೇಡಮ್, ಕುಮಾರಸ್ವಾಮಿ ಅವರು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿದ್ದಾರೆ. ಸಾಂದರ್ಭಿಕ ಶಿಶು. ಸಾಂದರ್ಭಿಕವಾಗಿ ರಾಜಕೀಯಕ್ಕೆ ಬಂದಿದ್ದಾರೆ. ಅವ್ರೇನು ಒಕ್ಕಲಿಗರ ನಾಯಕರು ಅಂತ ಹೇಳಿದ್ರಲ್ಲ ಮೇಡಮ್, 100% ಅವರು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿರಬಹುದು, ಆದರೆ ಒಕ್ಕಲಿಗರ ನಾಯಕರು ಅನ್ನುವುದು ನಿರೂಪಣೆ ಮಾಡಿದ್ದಾರೆ ಮೇಡಮ್. ಯಾವತ್ತು DK ಶಿವಕುಮಾರ್ ಅಪ್ರಿಶಿಯೇಟ್ ಮಾಡ್ತೀನಿ ಸರ್. ಹೌದು, ಮೊಟ್ಟ ಮೊದಲನೇ NDA ಮುಖಂಡರು ಮೇಡಮ್. ಮೊಟ್ಟ ಮೊದಲನೇದಾಗಿ ಬಂದಾಗ ಅಂದ್ರೆ ನಾನ್ ಅನ್ಕೊಂಡೆ ಬಿಜೆಪಿಯಲ್ಲೂ ಕೂಡ ಒಕ್ಕಲಿಗ ಸಮರ್ಥ ನಾಯಕರಿದ್ದಾರೆ ಅಂತ ನಾನ್ ಅನ್ಕೊಂಡೆ. ಬಿಜೆಪಿಯಲ್ಲೂ ಇದ್ದಾರೆ, ಇಲ್ಲ ಅಂತ ಬಿಜೆಪಿಗೂ ಕೂಡ ಬಿಜೆಪಿ ಮತ್ತೆ 2ನೇ ಸಲ ಮುಖ್ಯಮಂತ್ರಿ ಆದಾಗ DK ಶಿವಕುಮಾರ್ ಅವರೇ ಹೋಗಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನು ಮಾಡಿದ್ರಲ್ಲ. ಏನಕ್ಕೆ ಮಾಡಿದ್ರು? ಒಕ್ಕಲಿಗರ ನಾಯಕರಂತ ತಾನೆ. ಇಲ್ಲ, DK ಶಿವಕುಮಾರ್ ಹೈಕಲ್ ಇದ್ರೆ ಅವಾಗ್ಲೂ ಅವ್ರು ಆಗ್ಬೇಕಾಗಿತ್ತಲ್ಲ ಮೇಡಮ್. ಮೊನ್ನೆ ಅವ್ರು ಹೇಳ್ತಾ ಇದ್ದಾರೆ ಆಕಸ್ಮಿಕವಾಗಿ ಆಗಿದ್ದಾರೆ, ಅವ್ರು ಒಕ್ಕಲಿಗರ ನಾಯಕ ಎಲ್ಲ ರಾಜಕೀಯಕ್ಕೆ ಆಕಸ್ಮಿಕವಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಮಾತು ಮಾತಾಡಬಾರ್ದಾಗಿತ್ತಲ್ಲ ಮೇಡಮ್. ಕುಮಾರಣ್ಣ ಅವ್ರ ಹೆಸರು ಹೇಳ್ಬಿಟ್ರೆ ಎಲ್ಲಿ ಮೊನ್ನೆ DK ಶಿವಕುಮಾರ್ ಕಾಲ್ ಮಾಡ್ಬಿಟ್ಟು ಏನೋ ಕಾಲ್ ಮಾಡಿ ಕುಮಾರಣ್ಣ ಅವ್ರ ಹೆಸರು ಹೇಳ್ತಿದ್ಯಾ ಅನ್ನಂಗೆ ಆಡ್ತಿದಾರಲ್ಲ. ಅವಕಾಶ ದುಡಿಮೆ ಅಲ್ಲ, ಅವ್ರು ಬಂದಿದ್ದು ಪ್ರತಿಫಲ ಅಲ್ಲ. ಕುಮಾರಸ್ವಾಮಿ ಅವಕಾಶ ದುಡಿಮೆಗೆ ಫಲ ಅಲ್ಲ. ಕೇಳ್ರಿ, ಕುಮಾರಸ್ವಾಮಿ ಕಾಂಟ್ರಿಬ್ಯೂಷನ್ ನಿಮ್ಮ ಪಕ್ಷಕ್ಕೆ 1919 ಅಲ್ಲಿ ಕುಮಾರಸ್ವಾಮಿ ಅವರ ಕಾಂಟ್ರಿಬ್ಯೂಷನ್. ದೇವೇಗೌಡರು ಕುಮಾರಸ್ವಾಮಿ ಕೈಗೆ ಅಧಿಕಾರ ಕೊಟ್ಟಾಗ 54 ಸೀಟ್ ಇತ್ತು. 19 ಬಂದವರೆ, 19 ಬಂದವರೆ. ಇದು 3 ಜಿಲ್ಲೆಯ ಪಕ್ಷ ಆಗಿದೆ, 2 ಜಿಲ್ಲೆಯ ಪಕ್ಷ ಆಗಿದೆ. ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ ಸಂದರ್ಭದಲ್ಲೇ, ಅಧಿಕಾರ ಪಕ್ಷ ಎಲ್ಲ ಹಸ್ತಾಂತರ ಮಾಡಿದಾಗ್ಲೇನೆ ನೀವು ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು. ಇವತ್ತು JDS ಪಕ್ಷ ಜೀವಂತವಾಗಿದೆ. ಇವತ್ತು JDS ಪಕ್ಷದ ಕುಮಾರಸ್ವಾಮಿ ಅವರು ಒಬ್ಬ ಕೇಂದ್ರ ಸಚಿವರಾಗಿದ್ದಾರೆ. ಈಗಲೂ ಕೂಡ JDS ಪಕ್ಷ ಪ್ರಸ್ತುತವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಕುಮಾರಸ್ವಾಮಿ ಅವರು. ಸ್ವಂತ ದುಡಿಮೆ ಏನಿಲ್ಲ ಕುಮಾರಸ್ವಾಮಿ ಎಲ್ಲ ಸಾಂದರ್ಭಿಕ ಶಿಶು ಮತ್ತೆ ಅವಕಾಶಗಳ. ನಟರಾಜ್ ಗೌಡ್ರೆ ಆರೋಗ್ಯ ಸರಿ ಇಲ್ಲದಿದ್ದರು ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ಪಕ್ಷವನ್ನ ಮುನ್ನಡೆಸ್ತಾ ಇರೋರು ಕುಮಾರಸ್ವಾಮಿ ಅವರು. ಅವರ ಪಕ್ಷದ ಹೌದು, ಅದನ್ನ ದುಡಿಮೆ ಅಂತಾರೆ. ಖಾಲಿ ಪುಕ್ಕಟ್ಟು ಬರಲ್ಲ, ಖಾಲಿ ಪುಕ್ಕಟ್ಟು ಬರಲ್ಲ. ನಾವು
ಐಡಿಯಾಲಜಿಕಲ್ ಬೇಸ್ ಮೇಲೆ ನಾವು ಚುನಾವಣೆ ಅದು ಮಾಡ್ತಕ್ಕಂಥ ಜಾತ್ಯತೀತ ಪಕ್ಷ ರೀ ಅದು. ನಾವು ರಾಜಕೀಯದಲ್ಲಿ ಇರ್ತಕ್ಕಂಥವ್ರು. ನಾವು Secular. ಯಾವುದೇ ಒಂದೇ ಒಂದು ಜಾತಿ ಒಂದು ಸಮುದಾಯನ ನಂಬಿಕೊಂಡು ರಾಜಕೀಯ ಮಾಡ್ತಾ ಇಲ್ಲ. ನೀವು ಅದು ನಮ್ಮ ಗ್ರಾಮ 1962 ಪಂಚಾಯಿತಿಯಿಂದ ಇಂದ ಹಿಡ್ಕೊಂಡು ಸರ್ ಲೋಕಸಭೆ ಎಲೆಕ್ಷನ್ ಒಳಗೆ ನೀವು ನಮ್ಮ ಟಿಕೆಟ್ ಕೊಡ್ತಾ ಇರೋ ಪ್ಯಾಟರ್ನ್ ಜನಸಂಘದಿಂದ ನೀವು ಎಷ್ಟು ಜನಸಂಘದಿಂದ ಹಿಡ್ಕೊಂಡು ಇವತ್ತವರೆಗೂ ಸಹ ಗೊತ್ತಾಗುತ್ತೆ ಅಶೋಕ್ ಅವ್ರೆ. ಐಡಿಯಾಲಜಿಕಲ್ ಆಗಿ ನಾವು ಕೊಡೋದು ನೀವು ಕೂಡ ಜಾತಿ ನೋಡಿ ಕೊಡ್ತಾರೆ, ಧಾರ್ಮಿಕ ಮೂಲಭೂತವಾದಗಳನ್ನು ಕೊಡ್ತಾರೆ. ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಬಂದಾಗ ಸಮುದಾಯಗಳ ಲೆಕ್ಕಾಚಾರ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಈ ಹಾಗಾದ್ರೆ ದೇಶದ ನಿಮ್ಮಲ್ಲಿ ಬಿಜೆಪಿಯಲ್ಲಿ ಒಕ್ಕಲಿಗ ಇತಿಹಾಸ. ಸಮುದಾಯದ ನಾಯಕರಿಲ್ಲ. ಯಾರು ಹೇಳಿದ್ದು? ಇಡೀ ನಾನು ಹೇಳಿದೆ, ರಾಜ್ಯ ಮೆಚ್ಚುವ ಆಗ್ಲೇ ನಾಯಕರಿಲ್ಲ. ಹೇಳಿದೆ 4 ಜನ ನಾಯಕರು ಸರ್ವೋಚ್ಚ ನಾಯಕರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು ಆರ್ ಅಶೋಕರು, ಅಶ್ವಥ್ ನಾರಾಯಣ ಗೌಡರು, ಸಿ ಟಿ ರವಿ ಅವರು ಮತ್ತು ಶೋಭಾ ಕರಂದ್ಲಾಜೆ ಮೇಡಮ್. ಇಡೀ 4 ಒಕ್ಕಲಿಗ ಜನಕ್ಕೆ ಬೆಲ್ಟಲ್ಲಿ ಇವ್ರು ಮುಖ ಎಬಿಲಿಟಿ ನೋಡಿ ಇದೆ. ವೋಟ್ ಹಾಕೋರಿದ್ದಾರಾ? 100% ವೋಟ್ ಹಾಕ್ತಿದ್ದಾರೆ. ಹಾಗಾದ್ರೆ ಯಾಕೆ ನೀವು 100% ವೋಟ್ ಹಾಕ್ತಿದ್ದಾರೆ. ಮೈಸೂರಲ್ಲಿ ನಿಮ್ ಪಕ್ಷ ಹೇಳ್ತಿಲ್ಲ ಮೇಲೆ? ಮೇಡಮ್, ಮಂಡ್ಯ, ಆಯ್ತು, ಬೆಂಗಳೂರು, ಒಂದು ಬೇರೆ ನಿಮಿಷ. ಜಿಲ್ಲೆಗಳಿಂದ ತುಂಬಾ ಒಳ್ಳೆ ಪ್ರಶ್ನೆ. ತುಂಬಾ ಒಳ್ಳೆ ಪ್ರಶ್ನೆ. ಅಲ್ಲಿ ನೋಟಾ ಒಂದು ಜೊತೆ ನಿಮಿಷ, fight ಇರೋದು. ಒಂದು ನಿಮಿಷ. ಮಂಡ್ಯದಲ್ಲಿ ಕಳೆದ ನೋಟಾ ಜೊತೆ fight. ಚುನಾವಣೆ 2023 ಚುನಾವಣೆಯಲ್ಲಿ ನೀವು ಇಡೀ ಒಕ್ಕಲಿಗ ಬೆಲ್ಟ್ ಅಲ್ಲಿ ನೀವೇನು 14 ಜಿಲ್ಲೆಗಳು ಹೇಳಿದ್ರಿ, 14 ಜಿಲ್ಲೆಗಳಲ್ಲಿ ನಮ್ಮ ವೋಟ್ ನಾವು ಸೋತಿರಬಹುದು, ಆದ್ರೆ ವೋಟ್ ಪರ್ಸೆಂಟೇಜ್ ಇಂದ ಒಕ್ಕಲಿಗ ಬೆಲ್ಟ್ ನಮ್ದು 2.5% ಜಾಸ್ತಿ ಆಯ್ತು. ಕಾಂಗ್ರೆಸ್ಗೆ ಎಷ್ಟು ಬಂತು? ಕಾಂಗ್ರೆಸ್ಗೆ 1.8% ಬಂತು. ಇದು ನನ್ನ ಅನಾಲಿಸಿಸ್ ಅಲ್ಲ. ನೀವು ಎಲೆಕ್ಷನ್ ಕಮಿಷನ್ ಅಲ್ಲಿ ಡೇಟಾ ತೆಗೆದುಕೊಂಡು ಅನಾಲಿಸಿಸ್ ಮಾಡಿ ನಾವು ಹೇಳ್ತಾ ಇದೀವಿ. ನಮಗ್ ಬಂದಿದ್ದು 2.48%. ಕಾಂಗ್ರೆಸ್ JDS ಅಲ್ಲಿ ವರ್ಗಾವಣೆ ಆಗಿದೆ ಅಷ್ಟೇ. 1.81%. ಹೌದು, ಕರೆಕ್ಟ್ ನಮ್ಮ ಮತಗಳು ಆಗಿದೆ. increase ಆಗಿದೆ. ಹೌದು. ನಮ್ಮ ಮತಗಳು ಏನಕ್ಕೆ? increase ಏನಕ್ಕೆ ಆಗಿದೆ. ಅಂತಂದ್ರೆ ಆಪೋಷಣೆ ನಾವು ಮಾಡ್ಕೊಂಡಿದ್ದೀರಿ. ಕೊಟ್ಟಂತ ನೀವು ಕಾರ್ಯಕ್ರಮಗಳಿಗೆ JDS ನಾವು ಕೊಟ್ಟಂತ ಕಾರ್ಯಕ್ರಮ ಅಮಿತ್ ನಮ್ಮ ಶಾ ನಾಯಕರು ಬಂದು ಆಪೋಷಣೆ ಮಾಡಿಬಾರ್ದು. ಮಾಡ್ಕೊತೀವಿ ಆದ್ರೆ- ಮಾಡ್ಕೊಂಡಿದ್ದೀರಿ ಆದ್ರೆ- JDS. ಆದ್ರೆ ಕಾಂಗ್ರೆಸ್ಗೆ ಕಾರ್ಯಕ್ರಮಗಳು ನೋಡ್ಬಿಟ್ರಂತೆ. ಅಲ್ಲಲ್ಲ, ಶಿವಕುಮಾರ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಮಾಡ್ಲಿ ಅಂತ 1.81% ವೋಟ್ ಬಂತು. ಆದ್ರೆ ನೀವು ಮುಖ್ಯಮಂತ್ರಿ ಮಾಡದೇ ಇದ್ದಾಗ ಈ ಸತಿ ಇನ್ನು ಬರೋ ಚುನಾವಣೆಗಳಲ್ಲಿ ಗೊತ್ತಾಗ್ತದೆ ಅವ್ರಿಗೆ 10% ಹೆಚ್ಚಿಗೆ ಬರ್ತದೆ ಇನ್ನ. 4% ಮೈನಸ್ ಆಗುತ್ತೆ. 4% ಮೈನಸ್ ಆಗುತ್ತೆ. 4% ಮೈನಸ್ ಆಗುತ್ತೆ. ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಈ ಟರ್ಮಲ್ಲಿ ಸಿಎಂ ಆಗಲಿಲ್ಲ ಅಂದ್ರೆ ಆಂಧ್ರದ ಪರಿಸ್ಥಿತಿ ಕರ್ನಾಟಕಕ್ಕೆ ಬರ್ತದೆ. ಕಾಂಗ್ರೆಸ್ ಅವ್ರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತದೆ. ಒಂದು. ಎರಡನೇದು, ಅಶ್ವಿನ್ ಗೌಡ್ರು ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಏನು ಅಂತ. ನಾನು ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿ BJP ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವರೇ ಇವತ್ತು ಒಕ್ಕಲಿಗರ ಸಮುದಾಯವನ್ನು ಮೀಸಲಾತಿ ಕೆಳಗೆ ಉಳ್ಕೊಂಡಿದೆ ಅಂತಂದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕಾರಣ. ಅವರು ಇರಲಿಲ್ಲ ಅಂದರೆ ಇವತ್ತು ಒಕ್ಕಲಿಗರು ಮೀಸಲಾತಿಯಿಂದ ಹೊರಗೆ ಬರ್ತಿದ್ದರು. ಅದು ಕಟು ಸತ್ಯ. ಅದೇ ಒಕ್ಕಲಿಗರ ಸಂಘ ಕಿಮ್ಸ್ ಮೆಡಿಕಲ್ ಕಾಲೇಜ್ದು 38 ಕೋಟಿ 15 ಲಕ್ಷ ಕಟ್ಟಬೇಕಾದ್ರು 133 ಕೋಟಿ ಆಗಿದ್ದನ್ನು ಇಡೀ ರಾಜ್ಯಕ್ಕೆ ಎಲ್ಲ ಜಾತಿ ಜನಾಂಗದವ್ರಿಗೂ ಕೂಡ ಬಡ್ಡಿ ಮನ್ನಾ ಮಾಡಿಸಿದಾಗ ಈ ಒಕ್ಕಲಿಗರ ಸಂಘಕ್ಕೆ 87 ಕೋಟಿ ರೂಪಾಯಿ ಅಷ್ಟು ಅನುಕೂಲ ಆಗಿದೆ. ಅವರ ಕೊಡುಗೆ ಅಪಾರವಾದ್ದು. ಅದೇ ರೀತಿ ದೇವೇಗೌಡರು ಕೊಟ್ಟಿದ್ದಾರೆ. ಕುಮಾರಣ್ಣವರು ಕೂಡ 150 ಸೀಟ್ನ 250 ಸೀಟ್ ಮಾಡಿಕೊಟ್ಟಿದ್ದಾರೆ. ಒಕ್ಕಲಿಗರ ಸಮುದಾಯ ಅವರು ಯಾವುದೇ ಪಕ್ಷದಲ್ಲಿ ಸಮುದಾಯ ಅವರ ಬೆನ್ನಿಗಿದೆ ಅಂತ ನಾನು ಹೇಳ್ತೀನಿ. ಮೇಡಮ್, ರಾಧಾ ಮೇಡಮ್, ಒಂದು ನಿಮಿಷ ಅಲ್ಲಿ ಇನ್ನು ಅಲ್ಲ, ಕೋನಪ್ಪ ರೆಡ್ಡಿ ಅವರು ಹೇಳಿದ್ರು ಇದನ್ನೇ ನಾನು ನಟರಾಜ್ ಗೌಡ್ರನ್ನ ಕೇಳಿದೆ, ಏನು ಕಾಂಟ್ರಿಬ್ಯೂಷನ್ ಹೇಳಿ ಅಂತ. ಯಾಕೆ ಅಂತ ಅಂದರೆ ನಾನು ಆಗಲೇ ಹೇಳಿದೆ, ಅವರು ಕಾಂಗ್ರೆಸ್ಸಲ್ಲಿ ಇದ್ರು ಒಂದು ಸಮುದಾಯನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ, ಮುಂದೆ CM ಆಗಲಿಕ್ಕೆ ಆಕಾಂಕ್ಷಿತರಿದ್ದಾರೆ. ಅಲ್ಲ ಮೇಡಮ್, ಇವತ್ತು ಒಕ್ಕಲಿಗ ರೈತಾಪಿ ವರ್ಗ ಜಮೀನ್ ಕೆಲಸ ಮಾಡ್ಕೊಂಡಿದ್ದವನು ಇವತ್ತು ನಾವು ಎದೆ ತಟ್ಟಿ ನಾವು ಗೌಡ್ರು ಒಕ್ಕಲಿಗರು ಅಂತ ಹೇಳಲಿಕ್ಕೆ ಕಾರಣಕರ್ತರೆ ದೊಡ್ಡ ಗೌಡ್ರು ಕುಮಾರಣ್ಣ ಅವ್ರು. ಮೇಡಮ್, ಅವ್ರು ಇದ್ದಿದ್ದಕ್ಕೆ ರಾಜ್ಯದಲ್ಲಿ ಒಕ್ಕಲಿಗರಿಗೆ ಒಂದು ಮನ್ನಣೆ ಸಿಕ್ತು. ಅದನ್ನ ಇವರು ಕಾಂಗ್ರೆಸ್ ಅವರು ಅಸೂಯೆ ಪಟ್ಕೊಂಡು ಹೇಳ್ಬೇಕಲ್ವಾ ಒಂದು ಕಡೆ. ಸುಮ್ಮನೆ ಅದು ಕುಮಾರಣ್ಣ ಅವ್ರ ಹೆಸರು ಹೇಳ್ಬಿಟ್ರೆ ಎಲ್ಲೋ ನಾವು ಹಿನ್ನಡೆ ಆಗ್ಬಿಡ್ತೀವಿ ಈ ವಿಚಾರದಲ್ಲಿ ನನಗೆ ಹೇಳಕ್ಕಿದೆ. ಆಸ್ ಅ ಜರ್ನಲಿಸ್ಟ್ ನಾನು 20 ವರ್ಷದಿಂದ ಒಬ್ಬ ಪತ್ರಕರ್ತೆಯಾಗಿ ಬಹಳಷ್ಟು CMಗಳನ್ನ ನೋಡಿದ್ದೀನಿ, ಬಹಳಷ್ಟು ಸರ್ಕಾರಗಳನ್ನ ಮಿನಿಸ್ಟರ್ಗಳನ್ನ ನೋಡಿದ್ದೀನಿ. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ನಾನು ಈ ಒಂದು 20 ವರ್ಷದಲ್ಲಿ ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ಜನಸಾಮಾನ್ಯರಿಗೆ ಅವೈಲೇಬಲ್ ಇದ್ರು ಅಂತಂದ್ರೆ ಅದು ಕುಮಾರಸ್ವಾಮಿ ಅವರು. ನಂಬರ್ 2, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಹೋಗ್ಲಿ,
ಮಿನಿಸ್ಟರ್ಸ್ ಹೋಗ್ಲಿ, ಮಿನಿಸ್ಟರ್ಸ್ PA-ಗಳನ್ನು ಕೂಡ ಟಚ್ ಮಾಡಕ್ಕಾಗಲ್ಲ. ಎಲ್ಲ ಕಚ್ಚಾ- ಈ ಕಾಂಗ್ರೆಸ್ PA-ಗಳನ್ನು touch ಮಾಡಕ್ಕಾಗಲ್ಲ. ಏನ್ ಮಾಡಿದ್ರೆ receive ಮಾಡಲ್ಲ. ಆ ಲೆವೆಲ್ಗೆ not reachable ಕಾಂಗ್ರೆಸ್ ಸರ್ಕಾರ. Not reachable ಕಾಂಗ್ರೆಸ್ ಸರ್ಕಾರ. ಮುಖ್ಯಮಂತ್ರಿ ಅಲ್ಲ, ಮಿನಿಸ್ಟರ್ಸ್ ಅಲ್ಲ, ಮಿನಿಸ್ಟರ್ಸ್ PA-ಗಳನ್ನು touch ಮಾಡಕ್ಕಾಗಲ್ಲ. ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಇವರು ಮುಖ್ಯವಾಗಿ ಮುಖ್ಯಮಂತ್ರಿಗಳು ಒಕ್ಕಲಿಗರಿಗೆ ಅಧಿಕಾರನ ಬಿಟ್ಕೊಡ್ಬಾರ್ದು ಅನ್ನೋದು ಒಂದ್ ಕಡೆ ಒಂದು ಮೂಲಗಳಿಂದ ಬಂದಂತ ಒಂದು ಇದಾಗಿದೆ. ಬಿಟ್ಕೊಡ್ಬಾರ್ದು ಅನ್ನೋದು ಒಂದು ಚರ್ಚೆ ನಡೀತಿದೆ. ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳೇ ಆಗ್ಲಿ ಇವ್ರಿಗೇನಾದ್ರು ಒಕ್ಕಲಿಗರ ಮೇಲೆ ಆಸಕ್ತಿ ಏನಾದ್ರು ಇದ್ರೆ, ಒಂದು ಪ್ರೀತಿ ಏನಾದ್ರು ಇದ್ರೆ ಬಿಟ್ಕೊಡ್ಬೋದಾಗಿತ್ತಲ್ವಾ? ಯಾಕೆ ಬಿಟ್ಕೊಡ್ಲಿಲ್ಲ? ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರು. ಇವರು DK ಶಿವಕುಮಾರ್ನ ಅವರು ಈ ಜನ್ಮ ಕಾಂಗ್ರೆಸ್, ನಿಜ ಹೇಳ್ತೀನಿ, ಒಕ್ಕಲಿಗ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವಾಗ ಇರೋದು ಮಾತ್ರ. ಯಾಕಂದ್ರೆ DK ಶಿವಕುಮಾರ್ ಕಷ್ಟ ಬಿದ್ದಿರೋ ಅವ್ರು ಕೊಡ್ಲಿಲ್ಲ. ಆದ್ರಿಂದ ನಾನು ಹೇಳೋದು ಏನಂದ್ರೆ ನೆಕ್ಸ್ಟ್ BJP 100% ಅಧಿಕಾರಕ್ಕೆ ಬರುತ್ತೆ. ನಮ್ಮ ಒಕ್ಕಲಿಗರ ನಾಯಕರಾಗಿ ಅಶ್ವಥ್ ನಾರಾಯಣ ಅವರು ಇರ್ತಾರೆ. ಅವರೇ ಮುಂದಿನ ಮುಖ್ಯಮಂತ್ರಿಯಾಗಿ ರಾಜ್ಯನ ಆಳ್ತಾರೆ ಅಂತ ನಾವು ಹೇಳ್ತೀವಿ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ರೆಡ್ಡಿ ಅಂತ. 2013ರಲ್ಲಿ ಸಿದ್ದರಾಮಯ್ಯ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದಾಗ DK ಶಿವಕುಮಾರ್ಗೆ ಮಂತ್ರಿ ಸ್ಥಾನನೇ ಕೊಡಲ್ಲ ಅವರು. ಸಿದ್ದರಾಮಯ್ಯಗೆ ಒಕ್ಕಲಿಗರ ಮೇಲೆ ಇಷ್ಟನೇ ಇಲ್ಲ, ಅವ್ರು ಮಾಡೋದು ಇಲ್ಲ. ಇವಾಗ ನಮ್ಮ ಏನಂದರೆ ನಾವು ಒಕ್ಕಲಿಗರಾಗಿ ನಮ್ಮ ಒಕ್ಕಲಿಗರಲ್ಲಿ DK ಶಿವಕುಮಾರ್ಗೆ CM ಮಾಡಲೇಬೇಕು. ಸರ್, ಈ ಸರ್ಕಾರ 5 ವರ್ಷ ಪೂರ್ತಿ ಇರ್ತದ ಅಥವಾ ನೀನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಅಂತ ಗೊಂದಲಮಯದಲ್ಲಿ ಈಗಲೇ ಇವತ್ತು ನಾಳೆ ಹೊಂಟೋಗ್ಬಿಡ್ತಾನೆ? ಒಂದೇ ಪ್ರಶ್ನೆ. ಸರ್ಕಾರ ಪೂರ್ತಿ ಇರ್ತದೆ. 2028ಕ್ಕೂ ಕಾಂಗ್ರೆಸ್ ಸರ್ಕಾರ ಬರುತ್ತೆ, 2033ಕ್ಕೂ ಸರ್ಕಾರ ಕಾಂಗ್ರೆಸ್ ಬರುತ್ತೆ. ಶ್ರೀಧರ್ ಅಂತೇಳಿ JDS ಕಾರ್ಯಕರ್ತ. ನಟರಾಜಗೌಡರಿಗೆ ನೇರ ಪ್ರಶ್ನೆ. ಪೆನ್ನು ಪೇಪರ್ ಬೇಕು ಅಂತೇಳಿ ಅಧಿಕಾರ ಇಸ್ಕೊಂಡ್ರು, ಇವಾಗ ಅವರು ಮುಖ್ಯಮಂತ್ರಿ ಆಗ್ತಿಲ್ಲ. ಇದು ಒಕ್ಕಲಿಗ ಜನಕ್ಕೆ ಮಾಡ್ತಿರೋ ಮೋಸ ಅನ್ಸಲ್ವಾ? ಇಲ್ಲ ನೋಡಿ, ಒಂದು ಅವಕಾಶ ಏನಂದ್ರೆ ಅವರು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, 2 ಮಹತ್ತರ ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ, ಬೆಂಗಳೂರಿಗೆ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾರೆ. ನೋಡಿ, ಒಬ್ಬ ಒಕ್ಕಲಿಗ ನಾಯಕರಾಗಿ ನಟರಾಜ್ ಗೌಡ್ರು ನಿಮ್ಮದೇ ಸಮುದಾಯದ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ ಬೇಡವಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ನನ್ನ ವೈಯಕ್ತಿಕ ಅಭಿಪ್ರಾಯ, ಅವರು ಮುಖ್ಯಮಂತ್ರಿ ಆಗ್ತಾರೆ, ಮುಂದೆ ಆಗಬಹುದು. ಈಗ ಕುರ್ಚಿ ಖಾಲಿ ಇಲ್ಲ, ಮುಂಚೆ ಕುರ್ಚಿ ಖಾಲಿ ಇಲ್ಲ. ಕರ್ನಾಟಕದ ಜನ ನಾವೆಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಯಾಕೆ ಅಂತಂದ್ರೆ ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ಅದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗವರು ಅಲ್ಲ. ಒಂದು ಮುಖ್ಯಮಂತ್ರಿ ಅಂದ್ರೆ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ. ಅದು JDSಗೂ ಕಾಂಗ್ರೆಸ್ಗೂ BJP ಕಾರ್ಯಕರ್ತರಿಗೆ ಎಲ್ಲರಿಗೂ ಮುಖ್ಯಮಂತ್ರಿ. ಹೀಗಾಗಿ ಮುಖ್ಯಮಂತ್ರಿ ಆಗ್ತಾರ ಇಲ್ವಾ, ಅಥವಾ ಮುಖ್ಯಮಂತ್ರಿ ವಿಚಾರದಲ್ಲಿ ಇರುವ ಕಿತ್ತಾಟಕ್ಕೆ ಮದ್ದು ರಾಹುಲ್ ಗಾಂಧಿ ಅವರೇ ಅನ್ನೋದಾದರೆ, ನಾವೊಂದು ಅಭಿಯಾನ ಶುರು ಮಾಡಬೇಕು. ಕರ್ನಾಟಕದ ಜನ ಎಲ್ಲಿದ್ದೀಯಪ್ಪ ರಾಹುಲ್ ಗಾಂಧಿ ಅಂತ ಒಂದು ಅಭಿಯಾನ ಶುರು ಮಾಡೋಣ. ಸೊ ಇಲ್ಲ, ಯಾಕೆಂದ್ರೆ ಅಭಿಯಾನ ಶುರು ಮಾಡ್ಬೇಕು, ಇಲ್ದಿದ್ರೆ ಕಿತ್ತಾಡ್ತಾರೆ. ಈಗ ಕುಮಾರಸ್ವಾಮಿ ನಿಲ್ಸಿದ್ದೇ ಒಂದ್ಸತಿ ಬಂದ್ಬಿಟ್ಟು ಸಿದ್ದರಾಮಯ್ಯ ಅವರು ಯಾಕೆ ಇಳಿಸಿದ್ದಂತ ಹೇಳಿದ್ರೆ MTV ನಾಗರಾಜು, ಬೈರತಿ ಬಸವರಾಜನು ಇವ್ರನ್ನೆಲ್ಲ ಬಂದ್ಬಿಟ್ಟು JDS ಕಲಿಸಿದ್ರು. ಮಾತಾಡ್ತಿರ್ಬೇಕಾದ್ರೆ ಮತ್ತೆ ನಿಮ್ಮ ಹೆಸರೇನಂದ್ರೆ? ಬಾಬು ರೆಡ್ಡಿ ಅಂತ. ಬಾಬು ಅವರೇ, ಒಂದಿಷ್ಟು ಜನ ಶಾಸಕರು ರಾಜೀನಾಮೆ ಕೊಡಕ್ಕೆ ಸ್ಪೀಕರ್ ಹತ್ರ ಹೋಗ್ತಾ ಇದ್ದಾರೆ ಅಂದಾಗ ನಾನು ಬೇರೆ ಚಾನಲ್ ಅಲ್ಲಿದ್ದೆ, ವಿಧಾನಸೌಧಕ್ಕೆ ಓಡೋದೆ. ಅಲ್ಲಿ ಇದೇ ಸುಧಾಕರ್ ಅವರು ರಾಜೀನಾಮೆ ಕೊಡಕ್ಕೆ ಹೊರಟಿದ್ರು. ಇದೇ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಅವ್ರು ಯಾರು, ನಜೀರ್ ಅಹಮದ್ ಅವರು, ದಿನೇಶ್ ಗುಂಡೂರಾವ್ ಅವರು ಓಡೋಗಿ ಅವ್ರನ್ನ ಅಪ್ಕೊಳ್ತಾರೆ ಲಿಫ್ಟ್ ಹತ್ರ. ಬೇಡ ಸುಧಾಕರ್, ಬೇಡ, ಡೋಂಟ್ ಡೂ ದಿಸ್. ಜಾರ್ಜ್ ಅವರು ಕಟ್ಟಡಿ ಕರ್ಕೊಂಡು ಹೋದ್ರು. ಅಲ್ಲಿಗೆ ಜಾರ್ಜ್ ಬರ್ತಾರೆ, ಸಿದ್ದರಾಮಯ್ಯನವರು ಬರ್ತಾರೆ, ಕುತ್ಕೊಂಡು ಪರಿಪರಿಯಾಗಿ ಬೇಡ್ಕೊಂಡ್ರು. ಅದಕ್ಕೆ ನಾನೇ ಸಾಕ್ಷಿ. ಇವೆಲ್ಲ ನಾಟಕಗಳು ಬೇಡ, ಮಾಡಿರೋದನ್ನ ಮಾಡಿದೀವಿ ಅಂತ ಇರ್ಬೇಕು BJP ಪಕ್ಷಕ್ಕೆ. ನಮ್ಗೆ ಅಧಿಕಾರ ಬೇಕಾಗಿತ್ತು, ಹಾಗಾಗಿ ನಾವು ಅಧಿಕಾರಕ್ಕೋಸ್ಕರ ಆಪರೇಷನ್ ಕಮಲ ಮಾಡಿದ್ವಿ. ನಿಮ್ ಶಾಸಕರನ್ನ ನೀವು ಗಟ್ಟಿಯಾಗಿ ಇಟ್ಕೊಳ್ಬೇಕಾಗಿತ್ತು. ನಾವು ಮಾಡಿದೀವಿ ಅಂತ ಧೈರ್ಯದಿಂದ ಹೇಳೋ ತಾಕತ್ತು BJPಗೆ ಇರ್ಬೇಕು.
ಬಿಜೆಪಿ ಜೊತೆ ಸಖ್ಯ ಮಾಡ್ಕೊಂಡ ಮಾತ್ರಕ್ಕೆ ಕುಮಾರಸ್ವಾಮಿ ಅವರು ಇವತ್ತು ಅದಕ್ಕೆ ಸಿದ್ದರಾಮಯ್ಯನವ್ರ ಕಾರಣ ಅಂತ ಹೇಳೋದು ಅವ್ರ ಪಕ್ಷಕ್ಕೆ ಮಾಡೋ ಅವಮಾನ. ಡೋಂಟ್ ಡೂ ದಟ್ ಮೇಡಮ್. ಆ ವಿಷಯದಲ್ಲಿ ಯಾರ್ಯಾರು ಅವತ್ತು ಬಿಜೆಪಿ ಬಂದ್ರು ಅವರೆಲ್ಲ ಸಿದ್ದರಾಮಯ್ಯನವರ ಆಪ್ತರೇ ಬಂದಿದ್ದು. ನೀವು ಯಾರನ್ನ ಕೊಂಡ್ಕೊಂಡ್ರಿ, ಕಾಸು ಕೊಟ್ಟು ನೀವು ಯಾಕೆ ಕುದುರೆ ವ್ಯಾಪಾರ ತೋರಿಸ್ರಿ? ನೀವು ಅದನ್ನ ಹೇಳಿ, ನೀವು ಧೈರ್ಯ ಒಪ್ಕೊಳ್ಳಿ. ನೀವು ಸರ್ ನೀವು ಸಮಜಾಯಿಷಿ ಕೊಡಕ್ ಹೋಗ್ತಿದ್ದೀರ ಅಷ್ಟೇ. ಸಿದ್ದರಾಮಯ್ಯನವ್ರ ಆಪ್ತರೇ ಬಂದಿದ್ದು ಕರೆಕ್ಟ್. ಬಟ್ 2023 ಚುನಾವಣೆಯಲ್ಲಿ ಅದೇ ಆಪ್ತರ ವಿರುದ್ಧ ಇದೇ ಸಿದ್ದರಾಮಯ್ಯನವರು ಹೋಗಿ ಎಲೆಕ್ಷನ್ ಅಲ್ಲಿ ಅವ್ರ ವಿರುದ್ಧ ಪ್ರಚಾರ ಮಾಡ್ತಾರೆ. ನೋಡಿ, ನೀವು ಈಗ ಜೆಡಿಎಸ್ ಬಿಜೆಪಿ ಒಂದಾಗಿರೋ ಮಾಡಿರೋ ಸಾತ್ಕೂನ್ ಮಾಫ್ ಆಗಲ್ಲ. ನೋಡಿ, ಪಕ್ಷದ ಸಿದ್ಧಾಂತ ಭಾಷಣ ಮಾಡಬೇಕು, ಮೀಟಿಂಗ್ ಹೋಗ್ಬೇಕು, ಅವ್ರ ಮನಸ್ಫೂರ್ತಿಯಾಗಿ ಅವ್ರು ಮಾಡ್ಲಿಲ್ಲ. ಒಂದ್ ನಿಮಿಷ, ಇದೇ ಜನಾರ್ದನ ರೆಡ್ಡಿ 150 ಕೋಟಿ ಗಣಿ ಹಗರಣ ಮಾಡಿದ್ದಾರೆ, 5 ಕಂಪನಿಗಳಿಂದ ಗಣಿ ದುಡ್ಡು ಹೊಡೆದಿದ್ದಾರೆ. ಕುಮಾರಸ್ವಾಮಿ ಅವರಂತ ಸಿಡಿ ತಂದು ಅವ್ರನ್ನ ವಿಲವಿಲ ಅಂತ ಒದ್ದಾಡಿಸಿದವರು ಇವತ್ತು ಅವ್ರ ಪರವಾಗಿ ಕುಮಾರಸ್ವಾಮಿ ನಿಂತ್ಕೊಂಡು ವಕಾಲತ್ತು ಮಾಡ್ತಾರೆ. ಸೊ ದಿಸ್ ಈಸ್ ಪಾಲಿಟಿಕ್ಸ್. ಇದು ನಿಂತ ನೀರಲ್ಲ. ಯಾವಾಗ ದುಶ್ಮನ್ಗಳಾಗ್ತಾರೆ, ಯಾವಾಗ ದೋಸ್ತಿಗಳಾಗ್ತಾರೆ ಹೇಳಕ್ಕಾಗಲ್ಲ. ಇದು ರಾಜಕೀಯ. ಹೀಗಾಗಿ ಮಾಡಿರುವಂತಹ ತಪ್ಪುಗಳು ಬೇಜಾನಿದೆ. ಇತಿಹಾಸ ಅದಕ್ಕೆ ಸಾಕ್ಷಿ. ನಿಮ್ಗೆ ಬೇಕಾದಂಗೆ ನೀವು ವ್ಯಾಖ್ಯಾನ ಮಾಡೋದಲ್ಲ. ಅಶ್ವಿನ್ ಗೌಡ್ರು, ಲಾಸ್ಟ್ ಕಮೆಂಟ್. ಇಲ್ಲಿ ಒಕ್ಕಲಿಗರಲ್ಲಿ ಪ್ರಮೋಚನ ಹೋಮ್ ಇದೆಯಲ್ಲ ಸರ್, ಅದು ನಿಮ್ಮೆಲ್ಲರ ಅಪ್ಪ ಬರ್ತಾ ಇದ್ದಾರೆ ಅಂತ ಅಲ್ವಾ ಸರ್? ಖಂಡಿತ ಕಾಂಗ್ರೆಸ್ ಅವರು ಎದುರು ಬಿಟ್ಟಿದ್ದಾರೆ ಆ ವಿಚಾರದಲ್ಲಿ. ಹೆಂಗಾಗೋಗಿದ್ದಾರೆ ಅಂದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದಿನ ಒಂದೊಂದು ಹೇಳಿಕೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೂ ಕುಮಾರಣ್ಣ ಅವರು ಇವತ್ತಿಗೂ ಕಾಂಗ್ರೆಸ್ ಅವ್ರ ಸರ್ಕಾರ ಇದೆ, ನೀವು ಯಾರನ್ನಾದ್ರೂ ಮಾಡಿ. ಪರಮೇಶ್ವರ್ ಅವರು ಹಿರಿಯವರಿದ್ದಾರೆ, ತುಂಬ ಹಿರಿಯವರಿದ್ದಾರೆ. ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ನೀವು ಯಾರನ್ನಾದ್ರೂ ಪರಿಗಣನೆಗೆ ತಗೊಂಡು ಮಾಡಿ. ಇಲ್ಲಾಂದ್ರೆ ಸಿದ್ದರಾಮಯ್ಯನೇ ಮಾಡಿ, ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನೇ ಮಾಡಿ, ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನೇ ಮಾಡಿ. ಅವರು ಕೇಳ್ತಿರೋದು ಅಧಿಕಾರ ನಿಮ್ಮ ಹತ್ರ ಇದೆ, ವಿರೋಧ ಪಕ್ಷದಲ್ಲಿ ನಾವಿದ್ದೀವಿ. ನಾವು ಕೈಗಾರಿಕಾ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದೀವಿ. ಡ್ಯಾಡಿ ಸೋಮ್ ಅಂದಾಗ ಭಯ ಪಟ್ಟಿದ್ಯಾರು ಮೇಡಮ್? ಡಿ ಕೆ ಶಿವಕುಮಾರ್ ತಾನೆ. ಮಾನ್ಯ ಡಿ ಕೆ ಶಿವಕುಮಾರ್ ಅಲ್ಲಲ್ಲ, ಇರ್ಲಿ ಅದು ಬೇರೆ. ಹಾಗಾದಾಗ ಅವ್ರಿಗೇನು ಎಲ್ಲಿ ಕುಮಾರಣ್ಣ ಅವರು ರಾಜ್ಯ ರಾಜಕಾರಣಕ್ಕೆ ಬಂದ್ಬಿಡ್ತಾರೆ ಅನ್ನೋ ಭಯ ಕಾಂಗ್ರೆಸ್ ಜಾಸ್ತಿ ಇರಬೇಕು ಅಂತ ಬಿಜೆಪಿಯಲ್ಲಿ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳು ತುಂಬಾ ಇದ್ದಾರೆ. ವಿಜೇಂದ್ರ ಅವರು ಟ್ರೈ ಮಾಡ್ತಾ ಇದ್ದಾರೆ, ಅಶೋಕ್ ಅವರು ಟ್ರೈ ಮಾಡ್ತಾ ಇದ್ದಾರೆ, ಶೋಭಾ ಕರಂದ್ಲಾಜೆ ವಾಂಟ್ಸ್ ಟು ಕಮ್ ಬ್ಯಾಕ್. ಸೊ ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಎಂಟ್ರಿ ಕಾಂಗ್ರೆಸ್ ಅವ್ರಿಗಿಂತ ಬಿಜೆಪಿಗೆ ಸ್ವಲ್ಪ ಡೇಂಜರಸ್ ಆಗಿ ಪರಿಣಮಿಸುವ. ನಾನೊಬ್ಬ ಜೆಡಿಎಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗ ನಾನು ಖುಷಿ ಪಡ್ತೀನಿ ಮೇಡಮ್. ಏನೇ ಆದ್ರೂ ಕುಮಾರಣ್ಣ ಅವ್ರು ಬರಬೇಕು, 2028ಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ನನ್ನಂತ ಲಕ್ಷಾಂತರ ಕಾರ್ಯಕರ್ತರು ಇಷ್ಟಪಡ್ತಾರೆ. ನಾನು ಖುಷಿ ಪಡ್ತೀನಿ. ಈಗಲೂ ಕುಮಾರಣ್ಣ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಬಿಜೆಪಿ ಜೊತೆ ಒಂದು ಜೊತೆನಲ್ಲಿ ನಾನು ಅವಾಗ್ಲೇ ಹೇಳ್ತಿದ್ದೀನಿ, ಕೋಆರ್ಡಿನೇಷನ್ ಇಂಪಾರ್ಟೆಂಟ್ ಅಂತ. ಆ ವಿಚಾರದಲ್ಲಿ ಬಿಜೆಪಿ ಅವ್ರ ಜೊತೆ ನಾವು ಚೆನ್ನಾಗಿದ್ದೀವಿ. ಡ್ಯಾಡಿ ಸೋಮ್ ಬಿಜೆಪಿ ಅವ್ರು ಮಾಡಿರೋದಲ್ವಾ? ಡ್ಯಾಡಿ ಸೋಮ್ ಕರ್ನಾಟಕದ ಜನರು ಕುಮಾರಣ್ಣ ಅವ್ರನ್ನ ಇಷ್ಟಪಡ್ತಾರ. ಇಲ್ಲ ಅಲ್ಲ, ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಕುಮಾರಣ್ಣ ಅವ್ರನ್ನ ಯಾರು ಇಷ್ಟಪಡ್ತಿದೆ ಮೇಡಮ್? ಅಲ್ವಾ ಮೇಡಮ್, ಇಲ್ಲಿ ಕುಮಾರಣ್ಣ ಅವ್ರನ್ನ ಯಾರು ಇಷ್ಟಪಡ್ತಿದ್ದಾರೆ? ಅವರು ಇದನ್ನ ಮಾಡಿದ್ದಾರೆ ಡ್ಯಾಡಿ ಸೋಮ್ ಅಂತ. ಅದನ್ನ ಭಯಭೀತರಾಗಿರೋದು ಕಾಂಗ್ರೆಸ್ ಅವರು. ಅದೊಂದು ಪಾರ್ಟ್ ಬಿಡಿ ಮೇಡಮ್. ಈಗ ಒಕ್ಕಲಿಗರ ವಿಚಾರಕ್ಕೆ ಬಂದು ಅವಾಗಲೇ ಹೇಳಿದೆ, ಒಕ್ಕಲಿಗರ ಸಂಘದಲ್ಲಿ ಈಗ ಮೊನ್ನೆ ಕೋನಪ್ಪ ರೆಡ್ಡಿ ಅವ್ರಿಗೆ ಹೇಳ್ತಾ ಇದ್ರು. ಅವ್ರಿಗೆ ಹೇಳಲಿಕ್ಕೆ ಗೊತ್ತಿದೆ. ಅವರು ಕೋನಪ್ಪ ರೆಡ್ಡಿ ಅವ್ರಿಗೆ ಒಂದು ಯಾವ ಮಟ್ಟಕ್ಕೆ ದೊಡ್ಡಗೌಡರಾಗಲಿ ಕುಮಾರಣ್ಣ ಅವರು ಒಕ್ಕಲಿಗರ ಸಂಘಕ್ಕೆ ಶ್ರಮ ಪಟ್ಟಿದ್ದಾರೆ, ಅದ್ರ ಏಳ್ಗೆಗೆ ಹೇಗೆ ಶ್ರಮಿಸಿದ್ದಾರೆ ಅಂತ. ಇವಾಗ ಪ್ರಸ್ತುತವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾನು ಒಕ್ಕಲಿಗರು ಅಂತ ಕಳೆದ 2.5 ವರ್ಷದಿಂದ ಹೇಳ್ತಿದ್ದಾರೆ. ಅದೇ ಕುಮಾರಣ್ಣ ಅವರು ಹೌದಪ್ಪ ನೀವು ಒಕ್ಕಲಿಗರ ನಾಯಕರು ಅಂತಾನೆ ಹೋಗಿ, ನಾನು ಯಾವತ್ತೂ ಒಕ್ಕಲಿಗರ ನಾಯಕ ಅಂತ ನಾನು ಹೇಳಿಲ್ಲ, ಒಕ್ಕಲಿಗರು ನಾಯಕ ಅಂತ ಜನರು ಬರ್ತಾರೆ ಅಂತ ನಮ್ಮ ಮಾರುತಿ ಪಾವಗಡ ನಿಮ್ಗೆ ಗೊತ್ತು, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್. ಒಂದು ರಿಯಾಲಿಟಿ ಚೆಕ್ಗೆ ಹೋಗಿದ್ರು, ಕನಕಪುರಕ್ಕೆ ಹೋಗಿದ್ರು. ರಾಮನಗರ, ಚನ್ನಪಟ್ಟಣ, ಕನಕಪುರ. ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ 100ಗೆ 80% ಕುಮಾರಸ್ವಾಮಿ ಅವರೇ ಒಕ್ಕಲಿಗ ನಾಯಕ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಯಿತು. ಕನಕಪುರದಲ್ಲಿ ಯಾರು ಬಾಯ್ ಬಿಡ್ತಾ ಇಲ್ಲ ಅಷ್ಟೇ. ಭಯ ಮೇಡಮ್, ಆಯ್ತು ಅದಾಗ್ಲಿ, ಆಗ್ಲಿ ಅಣ್ಣ. ನೀವೊಂದು ಮಾತು ಹೇಳಿದ್ರಿ, ನಿಜವಾಗ್ಲೂ ಇದು ನಾನು ರಾಜಕೀಯದಿಂದ ಹೊರತುಪಡಿಸಿ ಹೇಳ್ತಿದ್ದೀನಿ. ಜನರು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಭಯ ಪಡ್ತಾರೆ. ಕುಮಾರಣ್ಣ ಹಂಗಿಲ್ಲ ಮೇಡಮ್. ಯಾರು ಹೋದ್ರೂ ನಮ್ಮ ಬ್ರದರ್ ಅಂತ ತಪ್ಕೊಳ್ಳೋಂಥ ಮನೋಭಾವ ಇದೆ. ಅದಕ್ಕೋಸ್ಕರ ಕುಮಾರಣ್ಣನ ಮೇಲೆ ಭಯ ಇಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಜನಕ್ಕೆ ಭಯ. ಎಲ್ಲಿ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಯವರು ಲೀಡರ್ ಅಂತೂ ಮಾಡ್ತಾರೆ ಅಲ್ಲ. ಈಗ ನೋಡ್ರಿ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಮನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಸಿದ್ದಾರೆ.
ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಮಾಗಡಿಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಸಿದ್ದಾರೆ, ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಸಿದ್ದಾರೆ, ಹೌದು. ಕನಕಪುರದಲ್ಲಿ 4 ಕ್ಷೇತ್ರಗಳಲ್ಲೂ ಕೂಡ 4 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ. ಆಗಿದ್ದಾಗ್ಲೂ ಕೂಡ ಕುಮಾರಸ್ವಾಮಿ ಅವರ ಬಗ್ಗೆ ಬಾಲಕೃಷ್ಣ ಅವರು ಅವ್ರು ಯಾವ ಪಾರ್ಟಿಯಲ್ಲಿ ನಿಂತರು ಗೆಲ್ತಾರೆ ಬಿಡಿ. ಸೋತಿದ್ರು ಬಿಡಿ, ಸೋತಿದ್ರು. ಬಟ್ ಅವರೇ ಮುಂದೆ ನಿಂತು ಇವ್ರು ಮುಖ್ಯಮಂತ್ರಿ ಆಗ್ಬೇಕಂತ ವಾದ ಮಾಡ್ತಾ ಇದ್ದಾರೆ. 4 ಈಗ ರಾಮನಗರ ಜಿಲ್ಲೆ ಕುಮಾರಸ್ವಾಮಿ ಅವರು ನಂದು ಪ್ರತಿಷ್ಠೆ ಅಂತ ತಿಳ್ಕೊಂಡ್ರೆ ಅಲ್ಲಿ ಜನ ಬೆಂಬಲ ಇದೆ ಅಂತ ನಂಗೆ ಗೊತ್ತಾ ಇದ್ರೆ 4 ಜನ ಕೂಡ ಕಾಂಗ್ರೆಸ್ ಶಾಸಕರಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. ಜೆಡಿಎಸ್ ಕಾರ್ಯಕರ್ತರು, ಅದು ಜೆಡಿಎಸ್ ಅಭಿಮಾನಿಗಳು. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಒಕ್ಕಲಿಗ ಸಮುದಾಯದಲ್ಲಿ ಅತ್ಯಂತ ಹಿರಿಯರಿದ್ದಾರೆ. ಒಕ್ಕಲಿಗ ಸಮುದಾಯದಲ್ಲಿ ಅಶೋಕ್ ಅವರು ಕೂಡ ಹಿರಿಯರಿದ್ದಾರೆ. ಕುಮಾರಣ್ಣನ ಹೆಸರು ಹೇಳ್ಬಾರ್ದು. ಅವ್ರು ಹಿರಿಯರಲ್ಲ, ಅವರು ಇದಾ ಮೇಡಮ್ ಅವ್ರ ಪ್ರಿನ್ಸಿಪಾಲ್ ಎಲ್ಲಾ ಪಕ್ಷ ಇಷ್ಟಪಡಿರಂತೆ ಸಿ.ಟಿ. ರವಿ ಅವ್ರನ್ನ ನೀವು ಜೆಡಿಎಸ್ ಪಾರ್ಟಿ ಅವ್ರು ಎಷ್ಟು ಅಂದ್ಬಿಟ್ಟು ನಟರಾಜ್ ಗೌಡ್ರೆ ಹೆಂಗೆ ಅಂತಂದ್ರೆ ಅವರು ಒಂದ್ ಸ್ವಲ್ಪ ಸೀಸನ್ಡ್ ಅವರು, ತೀರಾ ಒನ್ ಸೈಡೆಡ್ ಮಾತಾಡೋರಲ್ಲ ನಾನ್ ನೋಡಿದಂತ ನಟರಾಜ್ ಗೌಡ್ರು. ಬಟ್ ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಹೆಸರು ಹೇಳೋದಕ್ಕೆ ಹಿಂಜರಿ ಇಲ್ಲ ಅಂತ ಹೇಳ್ತೀವಲ್ರಿ. ನಾನು ಕುಮಾರಸ್ವಾಮಿ ಹಂಗ್ ಬಂದ್ರು ಅಂತ ಹೇಳ್ದೆ, ದೇವೇಗೌಡರ ಬಗ್ಗೆ ಹೇಳ್ದೆ, ಯಾಕೆ ಆರ್ ಅಶೋಕ್ ಬಗ್ಗೆ ಹೇಳ್ದೆ. ನಾನು ಒಕ್ಕಲಿಗ ಸಮುದಾಯ ಬಗ್ಗೆ ಕೇಳಿಸ್ಕೊಳ್ಳಿ. ಕುಮಾರಸ್ವಾಮಿ ಅವರು ಪ್ಯಾನ್ ಕರ್ನಾಟಕ ಲೀಡರ್. ಒಂದ್ ನಿಮಿಷ ಆಯ್ತು, ಕೇಳಿ. ಕುಮಾರಸ್ವಾಮಿ ಅವರು ಪ್ಯಾನ್ ಕರ್ನಾಟಕ ಲೀಡರ್. ಒಂದ್ ನಿಮಿಷ ವಾಟ್ ಎವರ್ ಇಟ್ ಮೇ ಬಿ, ಪ್ಯಾನ್ ಕರ್ನಾಟಕ ಲೀಡರ್, ಅವ್ರಿಗೆ ಮತವನ್ನ ಗಳಿಸುವಂತಹ ಶಕ್ತಿನೂ ಇದೆ. ಡಿ.ಕೆ. ಶಿವಕುಮಾರ್ ಅವ್ರ ವ್ಯಾಪ್ತಿ ಹೇಳಿ, ಅವ್ರ ಕಾನ್ಸ್ಟಿಟ್ಯೂನ್ಸಿ ಕರ್ನಾಟಕ. ಡಿ.ಕೆ. ಶಿವಕುಮಾರ್ ಕಾನ್ಸ್ಟಿಟ್ಯೂನ್ಸಿ 220 ಕಾಂಗ್ರೆಸ್ ಅಲ್ಲಿರೋ ಒನ್ ಅಂಡ್ ಓನ್ಲಿ ಮಾಸ್ ಲೀಡರ್ ದಟ್ ಇಸ್ ಸಿದ್ದರಾಮಯ್ಯ. ಡಿ.ಕೆ. ಶಿವಕುಮಾರ್ ಸಂಘಟನೆ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರು ಸಂಘಟನೆ ಓಕೆ, ಆದರೆ ವೋಟ್ ಪುಲ್ಲಿಂಗ್ ಕೆಪಾಸಿಟಿ ಇರುವಂತಹ ನಾಯಕರು ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಯಡಿಯೂರಪ್ಪ ಅವ್ರು ನಿಂತ್ಕೊಳ್ತಾರೆ. ಕಾಂಗ್ರೆಸ್ ಡಿ.ಕೆ. ಶಿವಕುಮಾರ್ ಅವರು ನಾಟ್ ಟೆಸ್ಟೆಡ್. 2028ಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಅಂತ ಹೋಗಿ ಅವ್ರನ್ನ ಟೆಸ್ಟ್ ಮಾಡಿ ಲೆಟ್ ಹಿಮ್ ಪ್ರೂವ್. ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಲ್ಲಿ 40ಕ್ಕೂ ಅಧಿಕ ಒಕ್ಕಲಿಗ ಶಾಸಕರಿದ್ದಾರೆ. ನಾರೊಳಗೆ ಹಿರಿತನದ ಬಗ್ಗೆ ನಾನು ಮಾತಾಡಿದೆ. ಹಿರಿತನ ಅಂದ್ರೆ 7 ಬಾರಿ 8 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರ ಬಗ್ಗೆ ಮಾತಾಡಿದೆ. ಆರ್ ಅಶೋಕ್ ಅವರು ಇದ್ದಾರೆ, ಒಳಗೆ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈಗ ಯಾಕಂದ್ರೆ ಇಡೀ ಒಕ್ಕಲಿಗ ಸಮುದಾಯ ಅವ್ರ ಪರವಾಗಿದೆ. ಇಲ್ಲ ಕೆಲವರು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಇಲ್ಲ ನಾವಿಲ್ಲ ಅಂತ ಹೇಳ್ಬೋದು. ಒಕ್ಕಲಿಗ ಸಮುದಾಯ ಅವ್ರ ಹಿಂದೆ ನಿಂತಿದೆ. ಆಮೇಲೆ 2020 ಜೆಡಿಎಸ್ ಯುವಕರು ಹೇಳ್ತಾ ಇದ್ರು, ಯಾಕೆ ಆ ಸಮುದಾಯದ ಒಬ್ಬ ನಾಯಕನಾಗಿ ಮುಖ್ಯಮಂತ್ರಿ ಮಾಡಿಲ್ಲ ಅಂತ. ಪ್ರೀತಿ ಇದೆ, ನಾನು ಒಕ್ಕಲಿಗ ಸರ್ವೋಚ್ಚ ನಾಯಕ ಅಂತ ಅಶೋಕ್ ಅವರ ಗೌಡ್ರು ಕೇಳಿದ್ರು, ಅವರು ಹೇಳ್ತಾರೆ ಆಗ್ಬೇಕು ಮುಖ್ಯಮಂತ್ರಿ ಅಂತ. ಜೆಡಿಎಸ್ ವಕ್ತಾರರು ಹೇಳ್ತಾರೆ. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬರುತ್ತೆ, 33ಕ್ಕೂ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಡಿ.ಕೆ. ಶಿವಕುಮಾರ್ ನಾಯಕತ್ವ ಅವಾಗ್ಲೂ ಇರುತ್ತೆ, ಮುಂದೆನೂ ಇರುತ್ತೆ. ಈಗ ನೋಡಿ, ನಾನು ರಿಕ್ವೆಸ್ಟ್ ಏನ್ ಮಾಡ್ತೀನಿ ನಟರಾಜ್ ಗೌಡ್ರಿಗೆ ಅಂತ ಹೇಳಿದ್ರೆ, ನಾನು ಮಾತಾಡ್ತಿದ್ದೀನಿ, ಸ್ವಲ್ಪ ಒಂಚೂರು ತಾಳ್ಮೆ ಇರಲಿ. ಯಾಕೆಂದ್ರೆ ಎಲ್.ಎನ್. ಮೂರ್ತಿ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ಒಬ್ಬ ನಾಯಕರಿದ್ದಾರೆ. ಅವರು ಇತ್ತೀಚೆಗೆ ಮಾಧ್ಯಮ ಯೂಟ್ಯೂಬ್ ಅಲ್ಲಿ ತುಂಬಾ ಮಾತಾಡಿದ್ದಾರೆ. ಒಂದ್ ನಿಮಿಷ ಇದ್ದಾರೆ. ಅವ್ರು ಏನಂದ್ರೆ ಅವರು ಒಂದು ಅನಾಲಿಟಿಕಲ್ ಆಗಿ ಹೇಳಿದ್ದಾರೆ. ಕೆಂಗಲ್ ಆದ್ಮೇಲೆ, ಕೆಂಗಲ್ ಹನುಮಂತಯ್ಯನವ್ರು ಆದ್ಮೇಲೆ ಕಡಿದಾಲ್ ಮಂಜಪ್ಪನವ್ರನ್ನ ಒಂದು 3 ತಿಂಗಳು ಮುಖ್ಯಮಂತ್ರಿ ಮಾಡಿದ್ರು. ಅದಾದ್ಮೇಲೆ ಅನೇಕ ಬಾರಿ ಒಕ್ಕಲಿಗರಿಗೆ ಅವಕಾಶ ಕೂಡಿ ಬಂದಾಗ ನಾವು ಒಕ್ಕಲಿಗರನ್ನ ಮುಖ್ಯಮಂತ್ರಿ ಮಾಡುವುದಿಲ್ಲ ಅಂತಕ್ಕಂಥ ಸ್ಟ್ಯಾಂಡ್ ನ ಕಾಂಗ್ರೆಸ್ ತೆಗೆದುಕೊಳ್ತಿತ್ತು ಅನ್ನೋದನ್ನ ಅವ್ರು ಹೇಳಿರೋದು. ಎರಡನೇದು ಒಂದ್ ನಿಮಿಷ. ಸುಳ್ಳು. ಕೇವಲ ದೇವೇಗೌಡರು ಮುಖ್ಯಮಂತ್ರಿ ಆದ್ರು ಕನ್ಸಾಲಿಡೇಟೆಡ್ ಆಗಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಕಾಂಗ್ರೆಸ್ ಪಾತ್ರ ತುಂಬಾ ಇದೆ. ಒಂದ್ ನಿಮಿಷ ನೋಡಿ, ದೇವೇಗೌಡರು ಮುಖ್ಯಮಂತ್ರಿ ಆದ್ರು ಪ್ರಧಾನಮಂತ್ರಿ ಆದ್ರು ಒಕ್ಕಲಿಗರ ಒಂದ್ ಕಡೆಗೆ ಹೋಗುತ್ತೆ ಅಂತ ಹೇಳಿ ಎಸ್.ಎಂ. ಕೃಷ್ಣ ಅವ್ರನ್ನ ಪ್ರೊಜೆಕ್ಟ್ ಮಾಡಿದ್ರೆ ಹೊರತು ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಸಹ ಒಕ್ಕಲಿಗರನ ಮೇಲೆ ವಿರೋಧನೆ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಅನೇಕ ವಿಚಾರಗಳು ಒಕ್ಕಲಿಗ ಅಂತ ಬಂದಾಗ ಅವ್ರಿಗೆ ಮಂತ್ರಿ ಸ್ಥಾನನೂ ಸಹ ಕಸ್ಕೊಳ್ತಕ್ಕಂಥ ಕೆಲಸನ ಉಚ್ಮಾಸ್ತಿ ಗೌಡ್ರು ಇನ್ನೇನು ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಹೇಳಿ ಮಾಡಿದಂಥದ್ದು ಇದೇ ಕಾಂಗ್ರೆಸ್ ಪಕ್ಷ. ಅನೇಕ ನಾವು ಉದಾಹರಣೆಗಳನ್ನ ಕೊಡ್ಬೋದು. ಅದರಿಂದಾಗಿ ಒಕ್ಕಲಿಗರಿಗೆ ಯಾವತ್ತೂ ನ್ಯಾಯನ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ, ಕೊಡ್ತಾರೆ ಅಂತ ನಮಗೆ ಭರವಸೆನೂ ಇಲ್ಲ. ಈಗ ಕನ್ಕ್ಲೂಷನ್ ಏನ್ ಸರ್ ನಿಮ್ ಪ್ರಕಾರ? ಕಾಲಕ್ಕೆ ತಕ್ಕಂತೆ ಯಾರು ಯಾವ ಸ್ಥಾನದಲ್ಲೂ ಶಾಶ್ವತ ಅಲ್ಲ, ನಿಜ. ಹೀಗಾಗಿ ಕಾಲಕ್ಕೆ ತಕ್ಕಂತೆ ಸ್ಥಾನ ಪಲ್ಲಟಗಳು ಆಗ್ತಾನೆ ಇರ್ತವೆ.
ಜಾತಿ ಸಮುದಾಯ ಅಂತ ಬಂದಾಗ ಸರ್, ಅದು ಯಾವುದೇ ಪಾರ್ಟಿಯಲ್ಲಿ ಇರಲಿ, ಆ ಜಾತಿ ಸಮುದಾಯದ ಜನ ಯಾವ ಪಾರ್ಟಿಯಲ್ಲಿರಲಿ ಆ ನಾಯಕನಿಗೆ ಬೆಂಬಲ ಕೊಡ್ತಾ ಬಂದಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಕೇಸಲ್ಲೂ ಕೂಡ ಕಳೆದ 2.5 ವರ್ಷದಿಂದ ಆ ಸಮುದಾಯ ಅವ್ರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದೆ. ಇವತ್ತು ವಾದ ಮಾಡುವಂತ JDS BJP ಕಾರ್ಯಕರ್ತರು ನಾಯಕರು ಕೂಡ ಆಯಾ ಸಮುದಾಯದವರು ಅವ್ರಿಗೆ ಬ್ಯಾಕಪ್ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಲಿಲ್ಲ. ಬಟ್ ಕುಮಾರಸ್ವಾಮಿ ಅವರ ಎಂಟ್ರಿ ಏನಿದೆ ರಾಜ್ಯಕ್ಕೆ, ಇದು ಈ ಕ್ಷಣಕ್ಕಲ್ಲ, ಅದು 2028ಕ್ಕೆ. ಯಾಕೆಂದ್ರೆ 2028ಕ್ಕೆ ಒಂದು ವ್ಯಾಕ್ಯೂಮ್ ಇದೆ, ಅದನ್ನು ಫಿಲ್ ಮಾಡೋಣ ಅಂತ ಅವ್ರು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಒಕ್ಕಲಿಗ ನಾಯಕ ಯಾರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿರೋದಾದ್ರೂ ಯಾಕೆ ಇಂದಿನ ದಿನಮಾನಗಳಲ್ಲಿ ಈ ವಿಚಾರ ತುಂಬ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ? ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ನ ಪಕ್ಕಾ ಒಕ್ಕಲಿಗರ ವಿರೋಧಿ ಅಂತ ಜನ ಪರಿಗಣಿಸ್ತಾರೆ. ಕಾರಣ ಏನಂದರೆ, ಸ್ವತಂತ್ರ ಬಂದಾಗಿನಿಂದ ಯಾರು KPCC ಅಧ್ಯಕ್ಷರಿದ್ದಾರೋ ಅವ್ರ ನೇತೃತ್ವದಲ್ಲಿ ಚುನಾವಣೆಗಳು ನಡೀತದೋ, ಚುನಾವಣೆಗಳು ನಡೆದಾಗ ಬಹುಮತ ಬಂದಿದೆಯೋ, ಆ ಬಹುಮತ ಬಂದಾಗ KPCC ಅಧ್ಯಕ್ಷರೇ ಮುಖ್ಯಮಂತ್ರಿಗಳಾಗ್ತಾರೆ. ಒಂದ್ ನಿಮಿಷ, ಅದಕ್ಕೆ ಅವ್ರ ಕ್ಯಾಂಡಿಡೇಟ್ ಸ್ಪಾನ್ಸರ್ ಮಾಡಿದ್ದೀವ್ರೆ ಸಿದ್ದರಾಮಯ್ಯನವರೇ. ಹಾಗಾಗಿ ಅದನ್ನ ತಪ್ಪಿಸಿದ್ದು ಸಿದ್ದರಾಮಯ್ಯನವರು. ಹಾಗಾಗಿ ಈ ಸಲ ಏನಾದರೂ ತಪ್ಪಿಸಿದ್ರೆ ಕಟ್ಟಿಟ್ಟು ಬೂತಿ ಆಟೋಮೆಟಿಕ್ ಆಗಿ BJP ಕಾಂಗ್ರೆಸ್ ಪಾಲಾಗ್ತದೆ ಅಧಿಕಾರ. ಅದರಲ್ಲಿ ಏನು ಎರಡು ಮಾತಿಲ್ಲ. ಒಕ್ಕಲಿಗರ ಸಮುದಾಯ ಪಕ್ಷಾತೀತವಾಗಿ ಅವ್ರನ್ನ ಬೆಂಬಲಿಸ್ತಾರೆ. ಬಟ್ ಈಗ ಒಕ್ಕಲಿಗ ನಾಯಕ ಯಾರು ಅನ್ನೋ ಪ್ರಶ್ನೆ ಪಕ್ಷದ ಒಳಗಿಂದಲ್ಲ, ಇದು ಹೊರಗಿಂದು. ಇದು ಕೃಷ್ಣ ಬೈರೇಗೌಡರು, ಚಲುವರಾಯ ಸ್ವಾಮಿನೋ ಅವ್ರ ಮಧ್ಯೆ ನಡೀತಾ ಇರೋದಲ್ಲ, ಇದು ಕುಮಾರಸ್ವಾಮಿ. ಬೈರೇಗೌಡ, ಚಲುವರಾಯ ಸ್ವಾಮಿ ಎಲ್ಲ ಯಾಕೆ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಸ್ಪರ್ಧೆ ಮಾಡಕ್ ಹಿಂಜರ್ದು ಹೋಗಿ ಪ್ರಚಾರನೂ ಮಾಡ್ಲಿಲ್ಲ? ಟೈಮ್ ಏನಾಗಿತ್ತು? 19 ದಿವಸ ಇತ್ತು. ಅದರಿಂದಾಗಿ ಬುದ್ಧಿ ಇತ್ತಿಲ್ಲ. 19 ದಿವಸ ಇತ್ತು. ಸೋಲಿಸ್ತೀವಿ ನೆಕ್ಸ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೀವಿ. ಯಾರನ್ನು ಈಸಿಯಾಗಿ ತಗೊಳ್ಬೇಡಿ. ಹಂಗ್ ನೋಡಿದ್ರೆ ಕೃಷ್ಣ ಬೈರೇಗೌಡರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಈ ಸರ್ಕಾರದಲ್ಲಿ. ರಾಜ್ಯವನ್ನು ಹೆಂಗ್ ಹಾಳು ಮಾಡಿದಾರೆ ಅಂತ ತೋರಿಸ್ತೀನಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ 28,000 ಕೋಟಿ ರೆವಿನ್ಯೂ, 18,000 ಕೋಟಿ ತಂದಿದ್ರು. ಯಾರು ಕೃಷ್ಣ ಬೈರೇಗೌಡರು ಅಲ್ವಾ? ಈ ಖಾತಾ ಅಂತ ಹೇಳಿ ಈ ಖಾತಾ ಆಗ್ತಿದ್ಯಾ? ಪೋಡಿ ಆಗ್ತಿದ್ಯಾ? PTC ಅಪ್ರೂವಲ್ ಆಗ್ತಿದ್ಯಾ? ಸ್ಲೋ ಡೌನ್ ಆಗಿದೆ. ಕೃಷ್ಣ ಪಕ್ಷಗಳ ನಡುವೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಎದ್ದಿರುವಂತಹ ಅತಿ ದೊಡ್ಡ ಕೂಗು ಯಾರು? ಒಕ್ಕಲಿಗ ನಾಯಕ ಅಂತ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಇಚ್ಛೆ ಸಮುದಾಯದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಇರೋರ್ಗೆ ಇದ್ದಿದ್ರೆ ಇವತ್ತು ಈ ಪ್ರಶ್ನೆ ಎದುರಾಗ್ತಾ ಇರ್ಲಿಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಅದೇ ಸಮುದಾಯದಲ್ಲಿ ಇರುವಂತಹ ಬೇರೆ ಪಕ್ಷಗಳ ನಾಯಕರು ಎದ್ದು ಕೂತಿರೋದು. ಈಗ ಎದ್ದು ಕೂತಿರೋ ಹಾಗಾದ್ರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿ ಅಂತ, ಮಾಡ್ಲಿಲ್ಲ ಅಂದ್ರೆ ಒಕ್ಕಲಿಗರ ಸಮುದಾಯ ಮುಂದಿನ ಎಲೆಕ್ಷನ್ ಅಲ್ಲಿ ಬುದ್ಧಿ ಕಲಿಸ್ತದೆ. ಅವರು ಮುಖ್ಯಮಂತ್ರಿ ಆಗ್ಲೇಬಾರ್ದು ಅಂತ ನಿಮ್ಮದೇ ಸಮುದಾಯದ ಇತರ ನಾಯಕರು ಬೇರೆ ಪಕ್ಷದಲ್ಲಿ ಅವ್ರ ಬಗ್ಗೆ ಮಾತಾಡಿ. ನಿಮಿಷ, ಅವ್ರು ಆಗಬಾರ್ದು ಅಂತಲ್ಲ ಹೇಳ್ತೀನಿ ಕೇಳಿ ಮೇಡಮ್. ಯಾವಾಗ ಈ ಕೂಗು ಬರ್ತದೋ ಸರ್ಕಾರ ಎಚ್ಚೆತ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿ ಅಂತ ಅದಾಗಿರೋದು. ಆಗ ಮಾಡ್ಲಿಲ್ಲ ಅಂದ್ರೆ ಮುಂದೆ ದೋಸೆ ತಿರುವುದಂಗ ಆಗ್ತದೆ. ಆಯ್ತು, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಥ್ಯಾಂಕ್ಸ್ ಅ ಲಾಟ್. ತಾವು ಕೂಡ ಆಡಿಯನ್ಸ್ ಇಷ್ಟೊತ್ತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ, ಧನ್ಯವಾದಗಳು. ಒಂದಂತೂ ಸತ್ಯ, ಡಿ ಕೆ ಶಿವಕುಮಾರ್ ಅವರು ಒಬ್ಬ ಒಕ್ಕಲಿಗ ನಾಯಕರಾಗಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಸಹಿಸಿಕೊಳ್ಳಕ್ಕಾಗದ ಇತರೆ ಪಕ್ಷಗಳು ಈಗ ಅವರು ಒಕ್ಕಲಿಗರಲ್ಲಿ ಮುಖ್ಯಮಂತ್ರಿ ಆಗುವ ವಿಚಾರದಲ್ಲಿ ಅಪಸ್ವರ ಎತ್ತುತ್ತಿದ್ದಾರೆ. ಅದು ಅವರವರ ಪಾಲಿಟಿಕ್ಸ್. ಬಟ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಪಕ್ಷದಲ್ಲೇ ನಡೀತಾ ಇರುವಂತಹ ರಾಜಕೀಯಕ್ಕೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಇದು 2028ಕ್ಕೆ ಒಕ್ಕಲಿಗ ನಾಯಕ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ವೇದಿಕೆಯನ್ನ ಈಗ ಕ್ರಿಯೇಟ್ ಮಾಡುವಂತಹ ಪ್ರಯತ್ನ ನಡೀತಾ ಇದೆ. ಆದರೆ ಈಗಿರುವಂತಹ ಪ್ರಶ್ನೆ, JDS ಮತ್ತು BJP ಮೈತ್ರಿಯಲ್ಲಿ ಹೋಗ್ತಾರಾ? ಮೈತ್ರಿಯಲ್ಲಿ ಹೋದರೆ ಕುಮಾರಸ್ವಾಮಿ ಅವ್ರನ್ನ ಮುಂದೆ ಬಿಡ್ತಾರಾ ಅಥವಾ ಕುಮಾರಸ್ವಾಮಿ ಅವ್ರನ್ನ ಹಿಂದೆ ಹಾಕಿ ಅವರು ಮುಂದಕ್ಕೆ ಬರ್ತಾರಾ? ಸೊ ಈ ರೀತಿಯಾದಂತಹ ಸಾಕಷ್ಟು ರಾಜಕೀಯ ಸಮೀಕರಣಗಳಿವೆ. ಒಂದಂತೂ ಸತ್ಯ, ಒಕ್ಕಲಿಗ ನಾಯಕನಾದರೆ ಮಾತ್ರ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜಾತಿ ಸಮುದಾಯಗಳ ಮತಗಳೂ ಕೂಡ ಬೇಕಾಗುತ್ತೆ. ಹಾಗಾಗಿ ನಾನು ಕೇವಲ ಒಂದು ಸಮುದಾಯಕ್ಕೆ ಸೀಮಿತ ಅಂತ ಎದೆ ತಟ್ಕೊಂಡು ಯಾರಾದರೂ ನಾಯಕ ಹೇಳಿದರೆ ಅದು ಅವರ ಅಧಪತನಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಮತದಾರರು ತುಂಬ ಬ್ರಿಲಿಯಂಟ್ ಆಗಿದ್ದಾರೆ ಅಂತ ಹೇಳ್ತಾ ಇವತ್ತಿನ ರಾಧಕ ಪಂಚಾಯಿತಿಯನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.